ओम शांति, ओम शांति, ओम शांति, ओम। कहाँ मिलेगा बाबा ऐसा सतयुग में तेरा प्यार हो, सतयुग में तेरा प्यार। कहाँ मिलेगा बाबा ऐसा सतयुग में तेरा प्यार हो, सतयुग में तेरा प्यार। भले ही रोके महलों में होंगे, भले ही रोके महलों में होंगे, सुख के अति भरमार हो। कहाँ मिलेगा तेरा प्यार बाबा, कहाँ मिलेगा तेरा प्यार। कौन सुनाएगा मुरली वहाँ, बाबा बिना दिल लगेगा कहाँ। कौन सुनाएगा मुरली वहाँ, बाबा बिना दिल लगेगा कहाँ। कौन करेगा तेरे सिवा बाबा, कौन करेगा तेरे सिवा बाबा, रोज हमें श्रृंगार हो। कहाँ मिलेगा तेरा प्यार बाबा, कहाँ मिलेगा तेरा प्यार। अभी तो बाहों में झुलाते हो, पलकों पे अपने बिठाते हो, ज्ञान रत्न से सजाते हो, मीठे मीठे बोल सुनाते हो। अभी तो बाहों में झुलाते हो, पलकों पे अपने बिठाते हो, ज्ञान रत्न से सजाते हो, मीठे मीठे बोल सुनाते हो। कैसे भूलेंगे तेरा बाबा, कैसे भूलेंगे तेरा बाबा, प्यार और दुलार हो। सतयुग में तेरा प्यार हो, सतयुग में तेरा प्यार। साथी बने हो तो बने रहना, सतयुग में भी न दूर रहना। साथी बने हो तो बने रहना, सतयुग में भी न दूर रहना। गाते रहेंगे हर पल बाबा,
गाते रहेंगे हर पल बाबा तेरा ही उपकार हो। कहाँ मिलेगा तेरा प्यार बाबा, कहाँ मिलेगा तेरा प्यार, कहाँ मिलेगा बाबा ऐसा सतयुग में तेरा प्यार हो, सतयुग में तेरा प्यार। भले हीरों के महलों में होंगे, भले हीरों के महलों में होंगे सुख के अति भरमार हो। कहाँ मिलेगा तेरा प्यार बाबा, कहाँ मिलेगा तेरा प्यार बाबा, कहाँ मिलेगा तेरा प्यार। ಓಂ ಶಾಂತಿ. ಇವತ್ತು ಭಾನುವಾರ 4/8/2024. ಅವ್ಯಕ್ತ ಮಹಾವಾಕ್ಯ ರಿವೈಸ್ ಆಗ್ತಾ ಇದೆ. ಜನವರಿ 18, 2001. 18/1/2001. ಈ ದಿನಾಂಕ ಹೇಳುವಾಗನೇ ತಮಗೆ ವಿಶೇಷತೆ ನೆನಪಿ ಬಂತ? यथार्थ स्मृति का प्रमाण समर्थ स्वरूप बन शक्तियों द्वारा सर्व की पालना करो. ಯಥಾರ್ಥ ಸ್ಮೃತಿಯ ಮೂಲಕ ಸಮರ್ಥ ಸ್ವರೂಪರಾಗಿ ಶಕ್ತಿಗಳ ಮೂಲಕ ಸರ್ವರಿಗೂ ಪಾಲನೆಯನ್ನ ಕೊಡಿ. ಯಥಾರ್ಥ ಸ್ಮೃತಿಯ ಮೂಲಕ ಸಮರ್ಥ ಸ್ವರೂಪರಾಗಿ ಶಕ್ತಿಗಳ ಮೂಲಕ ಸರ್ವರಿಗೂ ಪಾಲನೆ ಮಾಡಿ. आज सभी के दिल में स्मृतियां आ रही है. ಇವತ್ತು ಎಲ್ಲರ ಹೃದಯದಲ್ಲಿಯೂ ಸಹ ಒಳ್ಳೆಯ ಸ್ಮೃತಿಗಳು ಬರ್ತಾ ಇವೆ. बाप-दादा के पास भी अमृत वेले से याद और प्यार की वैरायटी मालाएं चारों ओर के बच्चों की तरफ से गले में पड़ रही थी. ಇವತ್ತು ಬಾಪ್ತಾದರವರ ಹತ್ತಿರ ಅಮೃತ ವೇಳೆಯಿಂದಲೇ ನೆನಪು ಮತ್ತು ಪ್ರೀತಿಯ ವೆರೈಟಿ ಮಾಲೆಗಳು 4 ಕಡೆಯಿಂದಲೂ ಸಹಿತ ಮಕ್ಕಳ ಕಡೆಯಿಂದ ಬಾಬರವರ ಕೊರಳಿಗೆ ಬೀಳ್ತಾ ಇದೆ. ಯಾವ ಹಾರ? ನೆನಪು ಮತ್ತು ಪ್ರೀತಿಯ ಹಾರ. साथ साथ याद और प्यार के दिल के गीत भी सुन रहे थे. ಬಾಬಾ ಹೇಳ್ತಿದ್ದಾರೆ, ಅಮೃತ ವೇಳೆಯಲ್ಲಿ ನೆನಪು ಪ್ರೀತಿಯ ವೆರೈಟಿ ಮಾಲೆಗಳು ಬಾಬರವರ ಕೊರಳಲ್ಲಿ, ಇನ್ನೊಂದು ಕಡೆ ನೆನಪು ಪ್ರೀತಿಯ ಹೃದಯದ ಗೀತೆ ಮಕ್ಕಳದು ಬಾಬಾ ಕೇಳ್ತಾ ಇದ್ದಾರೆ. ಬಾಪ್ತಾದ ದೋನೋ ಬಚ್ಚೋಂಕೋ ರಿಟರ್ನ್ ಮೇ, ಅಂದರೆ ನೆನಪು ಮತ್ತೆ ಪ್ರೀತಿ ತುಂಬಿ ಹೃದಯದ ಗೀತೆ, ನೆನಪು ಮತ್ತೆ ಪ್ರೀತಿ ತುಂಬಿದ ವೆರೈಟಿ ಮಾಲೆಗಳು. ಇದು ಎರಡೂ ಪ್ರಕಾರದ ಮಕ್ಕಳನ್ನು ನೋಡಿ रिटर्न में भिन्न भिन्न शक्तियों की भिन्न भिन्न वरदानों की मालाएं पहना रहे थे. ಮಕ್ಕಳು ಏನು ಮಾಡ್ತಿದ್ರು ಬಾಬಾ ರಿಟರ್ನ್ ಆಗಿ? ಭಿನ್ನ ಭಿನ್ನ ಶಕ್ತಿಗಳ ಮಾಲೆ, ಭಿನ್ನ ಭಿನ್ನ ವರದಾನಗಳ ಮಾಲೆಯನ್ನ ಮಕ್ಕಳಿಗೆ ಹಾಕ್ತಾ ಇದ್ರು. ಮಕ್ಕಳು ಏನು ಹಾಕ್ತಿದ್ರು? ಸ್ನೇಹ ಮತ್ತು ಪ್ರೀತಿಯ ಮಾಲೆಯನ್ನ ಬಾಬನಿಗೆ ಹಾಕ್ತಾ ಇದ್ರು. ಸ್ನೇಹ ಮತ್ತು ಪ್ರೀತಿಯ ಗೀತೆಯನ್ನ, ಹೃದಯದ ಗೀತೆಯನ್ನ ಹಾಡ್ತಾ ಇದ್ರು. ಬಾಬಾ ಏನ್ ಮಾಡಿದ್ರು? ರಿಟರ್ನಿಗೆ ಭಿನ್ನ ಭಿನ್ನ ಶಕ್ತಿಗಳ ಮಾಲೆ, ಭಿನ್ನ ಭಿನ್ನ ವರದಾನಗಳ ಮಾಲೆಯನ್ನ ಮಕ್ಕಳಿಗೆ ಪೆಹನಾ ರಹೆ ಥೆ. ಯೇ ಸ್ಮೃತಿ ದಿವಸ್, ಇವತ್ತಿನ ದಿನವನ್ನ ಏನಂತ ಕರಿಬಹುದು? ಸ್ಮೃತಿ ದಿವಸ. ಹೆಡ್ಡಿಂಗ್ ಬರೆಯಿರಿ, ಸ್ಮೃತಿ ದಿವಸ್. ಮಹತ್ವತೆ ಏನು? स्मृति दिवस दुनिया के मंच पर बच्चों को
समर्थी स्वरूप के वरदान द्वारा सन शोज फादर का ವಿಶೇಷ ದಿವಸ है. ಸ್ಮೃತಿ ದಿವಸದ ಮಹತ್ವತೆ. ಒಂದನೇದು, ಜಗತ್ತಿನ ಸ್ಟೇಜಿನ ಮೇಲೆ ಮಕ್ಕಳ ಸಮರ್ಥ ಸ್ವರೂಪದ ವರದಾನದ ಮೂಲಕ ಸನ್ ಶೋಸ್ ಫಾದರ್, ತಂದೆಯನ್ನ ಪ್ರತ್ಯಕ್ಷಗೊಳಿಸುವ ಮಕ್ಕಳು ಎನ್ನುವಂಥ ವಿಶೇಷ ದಿವಸ. ತಂದೆಯನ್ನ ಪ್ರತ್ಯಕ್ಷಗೊಳಿಸುವ ಮಕ್ಕಳು ಎನ್ನುವುದನ್ನು ವಿಶೇಷವಾಗಿ ಜಗತ್ತಿನ ಮುಂದೆ, ಅಂದರೆ ಬಾಬಾ ಪ್ರತ್ಯಕ್ಷ ಆಗೋದು ಯಾರ ಮೂಲಕ? ಮಕ್ಕಳ ಮೂಲಕ. ಆದ್ದರಿಂದ ವಿಶ್ವದ ಸ್ಟೇಜಿನ ಮೇಲೆ ಮಕ್ಕಳನ್ನು ಸಮರ್ಥ ಸ್ವರೂಪದ ವರದಾನದ ಮೂಲಕ सन शोज फादर का ವಿಶೇಷ ದಿವಸ है. ತಂದೆಯನ್ನ ಮಕ್ಕಳು ಪ್ರತ್ಯಕ್ಷಗೊಳಿಸುವ ವಿಶೇಷ ದಿವಸ. नेक्स्ट पॉइंट बाबा ಹೇಳ್ತಾರೆ, साकार रूप में सेवा के निमित्त बनाने के लिए बच्चों को सेवा के मंच रूपी तख्त पर बिठाने और जिम्मेवारी का ताज पहनाने का दिन है. ಅಂದರೆ ಸಾಕಾರ ರೂಪದಲ್ಲಿ ಸೇವೆಗೆ ಮಕ್ಕಳನ್ನ ನಿಮಿತ್ತ ಮಾಡಿ ಸೇವಾಕ್ಕೆ ಮಂಚರೂಪಿ ತಖ್ತ್ ಪರ್ ಬಿಟ್ಟಾನೆ, ಸೇವೆಯ ಸಿಂಹಾಸನದಲ್ಲಿ ಮಕ್ಕಳನ್ನ ಕುಳ್ಳಿರಿಸಿ ಜವಾಬ್ದಾರಿಯ ಕಿರೀಟವನ್ನ ಧರಿಸುವಂತ ದಿನ. ಮಕ್ಕಳನ್ನು ಸೇವೆಗೆ ನಿಮಿತ್ತ ಮಾಡೋದು, ಸೇವೆಯ ತಖ್ತಲ್ಲಿ ಮಕ್ಕಳನ್ನ ಕುಳ್ಳಿರಿಸಿ ಸೇವೆಯ ಜವಾಬ್ದಾರಿಯ ಕಿರೀಟವನ್ನು ಮಕ್ಕಳಿಗೆ ಧರಿಸಿರುವಂಥ ದಿನನೇ ಸ್ಮೃತಿ ದಿನ, ಜನವರಿ 18. साकार रूप में सेवा के निमित्त बनने का ताज पोशी व तिलक का दिवस है. ಸಾಕಾರ ರೂಪದಲ್ಲಿ ಸೇವೆಗೆ ನಿಮಿತ್ತ ಮಾಡುವ, ಸಿಂಹಾಸನದಲ್ಲಿ ಕೂತ್ಕೊಂಡು ತಿಲಕ ಮತ್ತು ಕಿರೀಟವನ್ನು ಇಟ್ಟುಕೊಳ್ಳುವ ದಿನ ತಾಜ್ ಪೋಷಿ. ತಾಜ್ ಪೋಷಿ ಅಂದರೆ ಪಟ್ಟಾಭಿಷೇಕ ಅಂತ ಅರ್ಥ. ಅಂದರೆ ತಾಜನ್ನ ಧರಿಸಿ ಕಿರೀಟವನ್ನ ಇಟ್ಟು ತಿಲಕವನ್ನ ಧರಿಸುವ ದಿನ. ಸಾಕಾರ ರೂಪದಲ್ಲಿ ಸೇವೆಗೆ ಮಕ್ಕಳು ನಿಮಿತ್ತ. ಅವತ್ತಿನಿಂದ ಮಕ್ಕಳು ದೇಶ ವಿದೇಶದಲ್ಲಿ ಬಹಳಷ್ಟು ಸೇವೆ ಪ್ರಾರಂಭ ಆಯಿತು. ಯಾವತ್ತಿನಿಂದ? 1969 ಜನವರಿ 18 ನಂತರ. ಅಂದ್ರೆ ಮಕ್ಕಳನ್ನ ಬಾಬಾ ಮುಂದಿಟ್ರು, ಮಕ್ಕಳಿಗೆ ಸೇವಾ ಜವಾಬ್ದಾರಿಯನ್ನ ಕೊಟ್ರು, ಜವಾಬ್ದಾರಿಯ ಕಿರೀಟವನ್ನ ಇಟ್ರು, ಸೇವೆಯ ಜವಾಬ್ದಾರಿಯ ತಿಲಕವನ್ನ ಧರಿಸಿದ್ರು, ಮಕ್ಕಳನ್ನು ಸೇವೆಗೆ ನಿಮಿತ್ತ ಮಾಡಿದ್ರು. सभी बच्चे बाप के सहयोगी बन निमित्त बने हैं और बनते रहेंगे. ಜನವರಿ 18, 69ರಿಂದ ಬಾಬಾಕ್ಕೆ ಸಹಯೋಗಿ ಬನ್, ಎಲ್ಲ ಮಕ್ಕಳು ಬಾಬನಿಗೆ ಸಹಯೋಗಿಯಾಗಿ ನಿಮಿತ್ತ ಆದ್ರು, ಮುಂದಕ್ಕೂ ಆಗ್ತಾ ಹೋದ್ರು. बाप दादा भी सभी बच्चों को सेवा के उमंग उत्साह से आगे बढ़ते हुए देख हर्षित हो रहे हैं. ಬಾಬರವರು ಮಕ್ಕಳೆಲ್ಲ ಸೇವೆಯಲ್ಲಿ ಎಷ್ಟು ಉಮಂಗ ಉತ್ಸಾಹದಿಂದ ಮುಂದುವರಿತಿದ್ದಾರೆ, ಅದನ್ನ ನೋಡಿ ನೋಡಿ ಬಾಬಾ ಹರ್ಷ ಪಡ್ತಾ ಇದ್ದಾರೆ. ಇದು ಮುರಳಿ ನುಡಿಸಿದ್ದು 2001. 2001ರಲ್ಲಿ ಸೇವಾ ಎಷ್ಟು ವೃದ್ಧಿಯಾಗಿತ್ತು? 69ರಿಂದ 79, 89, 99, 30, 32 ವರ್ಷ ಬಹಳಷ್ಟು ಸೇವೆ ನಡೆದಿತ್ತು. ಅಷ್ಟೊತ್ತಿಗೆ ಮಕ್ಕಳ ಸೇವಾ ವೃದ್ಧಿ ನೋಡಿ ಬಾಬಾ ಹರ್ಷ ಪಡ್ತಿದ್ದಾರೆ. ಹರೇಕ ಬಚ್ಚಾ ನಂಬರ್ ವಾರ್ ಹಿಮ್ಮತ್ ಅವರು ಉಮಂಗ್ ಸೆ ಆಗೆ ಬಡ್ ರಹೆ ಹಿ. ಪ್ರತಿಯೊಂದು ಮಕ್ಕಳು ಬಹಳಷ್ಟು ಹಿಮ್ಮತ್ತಿನಿಂದ, ಉಮಂಗಿನಿಂದ, ಉತ್ಸಾಹದಿಂದ ಮುಂದುವರಿತಿದ್ದಾರೆ. ಆದರೆ ನಂಬರ್ ವಾರ್ ಮೆಜಾರಿಟಿ ಬಚ್ಚೆ ಯಾದವ್ರ ಸೇವಾ ಮೇ ಲಗೆ ರಹತೆ ಹಿ. ಮೆಜಾರಿಟಿ ಮಕ್ಕಳು ಬಾಬನ ನೆನಪು, ಬಾಬನ ಸೇವಾ ಇದರಲ್ಲೇ ತೊಡಗಿದ್ದಾರೆ. ಜೈಸೆ ಆಜ್ ಕೆ ದಿನ್, ಇನ್ನೊಂದು ವಿಶೇಷತೆ, आज के दिन बच्चे विशेष चारों ओर ब्रह्मा बाप की याद में लवलीन रहते हैं. ಜನವರಿ 18 ಅಂತಂದ್ರೆ ಎಲ್ಲ ಮಕ್ಕಳು ಬ್ರಹ್ಮ ಬಾಬರವರ ಪ್ರೀತಿಯಲ್ಲಿ ಮುಳುಗಿರ್ತಾರೆ. ಅಂತಹ ವಿಶೇಷ ಬ್ರಹ್ಮ ಬಾಪ್ ಬಿ
बच्चों के लो में लीन रहते ಬ್ರಹ್ಮ ಬಾಬರವರು ಸಹಿತ ಮಕ್ಕಳ ಪ್ರೀತಿಯಲ್ಲಿ ಮುಳುಗಿದ್ದಾರೆ. ಮಕ್ಕಳು ಸಹಿತ ಬ್ರಹ್ಮ ಬಾಬರವರ ಪ್ರೀತಿಯಲ್ಲಿ ಮುಳುಗಿರುವಂತ ದಿನ ಅದೇ ಸ್ಮೃತಿ ದಿವಸ ಜನವರಿ 18. ಏನೇನಾಯ್ತು ವಿಶೇಷತೆ? ಮಕ್ಕಳು ನೆನಪು ಮತ್ತೆ ಪ್ರೀತಿಯ ವೆರೈಟಿ ಹಾರವನ್ನ ಬಾಬನ ಕೊರಳಿಗೆ ಹಾಕ್ತಿದ್ರು. ನೆನಪು ಮತ್ತೆ ಪ್ರೀತಿಯಿಂದ ಹೃದಯದ ಗೀತೆ ಹಾಡ್ತಿದ್ರು. ಅದು ಬಾಬಾ ಕೇಳ್ತಿದ್ರು. ಅಷ್ಟೊತ್ತಿಗೆ ಬಾಬನು ಸಹಿತ ಮಕ್ಕಳಿಗೆ ಭಿನ್ನ ಭಿನ್ನ ಶಕ್ತಿ, ಭಿನ್ನ ಭಿನ್ನ ವರದಾನಗಳ ಮಾಲೆಯನ್ನ ಮಕ್ಕಳಿಗೆ ಹಾಕ್ತಾ ಇದ್ರು. ದೃಶ್ಯ ಕಣ್ಣ ಮುಂದೆ ಬರ್ತಾ ಇದೆಯಾ? ಸ್ಮೃತಿ ದಿವಸ ಅಂತಂದ್ರೇನೆ ಸಾಕಾರ ಜಗತ್ತಿನಲ್ಲಿ ಸ್ಟೇಜಿನಲ್ಲಿ ಮಕ್ಕಳ ಸಮರ್ಥ ಸ್ವರೂಪದ ವರದಾನದ ಮೂಲಕ ತಂದೆಯನ್ನ ಶೋ ಮಾಡುವಂತ ದಿವಸ. ಎರಡನೇದಾಗಿ ಬಾಬಾ ಹೇಳಿದ್ರು, ಸಾಕಾರ ರೂಪದಲ್ಲಿ ಸೇವೆಗೆ ಮಕ್ಕಳನ್ನ ನಿಮಿತ್ತ ಮಾಡಿ ಸೇವಾರೂಪಿ ತಕ್ತಲ್ಲಿ ಕುಳ್ಳಿರಿಸಿ ಜವಾಬ್ದಾರಿಯ ಸಿಂಹಾಸನದಲ್ಲಿ ಕುಳ್ಳಿರಿಸಿದಂತ ದಿನ. ಮುಂದಕ್ಕೆ ಬಾಬಾ ಹೇಳಿದ್ರು, ಸಾಕಾರ ರೂಪದಲ್ಲಿ ಸೇವೆಗೆ ಮಕ್ಕಳನ್ನು ನಿಮಿತ್ತ ಮಾಡಿದ ತಾಜ್ ಪೋಷಿನ ದಿನ ಅಥವಾ ತಿಲಕವನ್ನ ಧರಿಸಿದಂತ ದಿನ. ಬಾಬಾ ಹೇಳ್ತಾರೆ, ಇವತ್ತಿನ ದಿನ ಬ್ರಹ್ಮ ಬಾಬರವರ ಪ್ರೀತಿಯಲ್ಲಿ ಮಕ್ಕಳು ಲವಲೀನಾಗುವ ದಿನ. ಬ್ರಹ್ಮ ಬಾಬನು ಸಹಿತ ಮಕ್ಕಳ ಪ್ರೀತಿಯಲ್ಲಿ ಲವಲೀನಾಗುವಂತ ದಿನ. ಎಲ್ಲ ಮಕ್ಕಳು ನೆನಪು ಮತ್ತೆ ಸೇವೆಯಲ್ಲಿ ತೊಡಗಿರುವುದನ್ನ ನೋಡಿ ಬಾಪ್ತಾದರವರು ಬಹಳ ಹರ್ಷ ಪಡ್ತಾ ಇದ್ದಾರೆ. आज ब्रह्मा बाप बच्चों की विशेषताओं को देख रहे थे. ಇವತ್ತು ವಿಶೇಷ ಬ್ರಹ್ಮ ಬಾಬಂದು ದಿನ. ಬ್ರಹ್ಮ ಬಾಬಾ ಇವತ್ತು ವಿಶೇಷವಾಗಿ ಮಕ್ಕಳ ವಿಶೇಷತೆಯನ್ನ ನೋಡ್ತಾ ಇದ್ರು. ಜೈಸೆ ಜೈಸೆ ಹರ್ ಬಚ್ಚೆ ಕಿ ವಿಶೇಷತಾ ಸಾಮನೆ ಆ ರಹಿ ಥಿ. ನೋಡ್ತಾ ನೋಡ್ತಾ ಇದ್ದಂತೆ ಒಂದೊಂದು ಮಕ್ಕಳ ವಿಶೇಷತೆ ಬಾಬನ ಮುಂದೆ ಬರ್ತಿತ್ತು. ಬ್ರಹ್ಮ ಬಾಪಕ್ಕೆ ಮುಖಸೆ ಯಹಿ ಬೋಲ್ ನಿಕಲ್ ರಹೆ ಥೆ, ವಾ ಬಚ್ಚೆ ವಾ, ಶಾಬಾಸ್ ಬಚ್ಚೆ ಶಾಬಾಸ್. ಎಲ್ಲ ಮಕ್ಕಳ ವಿಶೇಷತೆ ನೋಡಿ ಬ್ರಹ್ಮ ಬಾಬರವರ ಉದ್ಗಾರ ಏನು? ವಾ ನನ್ನ ಮಕ್ಕಳೇ ವಾ, ಶಾಬಾಸ್ ಮಕ್ಕಳೇ ಶಾಬಾಸ್. और क्या हुआ? जैसे ही ब्रह्मा बाप वाह बच्चे शाबाश बच्चे कह रहे थे, ऐसे ही सभी बच्चों के नयनों से बाबा वाह बच्चे वाह, शाबाश बच्चे शाबाश ಅನ್ನುವಾಗ ನೋಡ್ತಾರೆ ಎಲ್ಲ ಮಕ್ಕಳ ನಯನೋನ್ಸೆ ಪ್ರೇಮ ಕಿ ಗಂಗಾ, ಪ್ರೇಮ ಕಿ ಜಮುನಾ ನಿಕಲ್ ರಹಿ ಥಿ. ಬಾಬಾ ಶಾಬಾಸ್ ಅಂದ ಕೂಡಲೇ, ವಾವಾ ಅಂತ ಅಂದ ಕೂಡಲೇ ಎಲ್ಲ ಮಕ್ಕಳ ಕಣ್ಣಲ್ಲಿ ಪ್ರೀತಿಯ ಕಣ್ಣೀರು, ಪ್ರೀತಿಯ ಗಂಗೆ, ಪ್ರೀತಿಯ ಜಮುನಾ ಕಣ್ಣಲ್ಲಿ ಸುರಿಯಕ್ಕೆ ಸುರಾಯಿತು. ಹರೇಕ ಬಚ್ಚ ಪ್ರೇಮ ಕಿ ನದಿ ಮೇ ಲವ್ಲೀನ್ತೆ. ಪ್ರೀತಿಯ ನದಿಯಲ್ಲಿ ಮಕ್ಕಳು ಏನಾದ್ರು ಲೀನಾಗಿದ್ರು. यह था वतन का दृश्य. साकार दुनिया में भी हर एक स्थान का अपना अपना याद और स्नेह का दृश्य बाप दादा ने देखा. ಸಾಕಾರ ಜಗತ್ನಲ್ಲಿ ಸಹಿತ ಎಷ್ಟು ಮಕ್ಕಳಿಗೆ ಬಾಬಾ ನೆನಪು ನೆನಪು ನೆನಪು, ಇನ್ನೊಂದು ಕಡೆ ಸೇವಾ ಸೇವಾ ಸೇವಾ, ಇದರಲ್ಲಿ ಮುಳುಗಿರುವುದನ್ನ ಬಾಬಾ ನೋಡ್ತಾ ಇದ್ದಾರೆ. ಅಬ್ಬ ಹಾಗೆ ಕ್ಯಾ ಕರ್ನ. ಸರಿ, ತಂದೆ ನೆನಪು ಮಾಡ್ತಾ ಇದ್ದೀರಿ, ಸೇವೆನೂ ಮಾಡ್ತಾ ಇದ್ದೀರಿ. ಬಾಬಾ ಹೇಳ್ತಿದ್ದಾರೆ, ಇನ್ನು ಮುಂದಕ್ಕೆ ಏನ್ ಮಾಡೋಣ? ಸ್ಮೃತಿ ತೋ ರಹತಿ ಹೈ. ಎಲ್ಲ ಮಕ್ಕಳಿಗೆ ಸ್ಮೃತಿ ಅಂತೂ ಇದೆ. ಈಗ ಯಾವುದಕ್ಕೆ ಅಂಡರ್ಲೈನ್ ಹಾಕೋಣ? यथार्थ स्मृति का प्रमाण है स्मृति द्वारा समर्थ स्वरूप बनना. ಬರೀತೀರಿ? ಯಥಾರ್ಥ ಸ್ಮೃತಿಯ ಮೂಲಕ, ಯಥಾರ್ಥ ಸ್ಮೃತಿಯ ಪ್ರಮಾಣ ಸಾಕ್ಷಿ. ನಂದು ಸ್ಮೃತಿ ಯಥಾರ್ಥವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಏನು? ಸ್ಮೃತಿಯ ಮೂಲಕ ಸಮರ್ಥ ಸ್ವರೂಪರಾಗಿ ಇರೋದು. ನಮ್ಮ ಸ್ಮೃತಿ ಹೆಂಗಿರ್ಬೇಕು? ಸಮರ್ಥ ಸ್ವರೂಪರಾಗಬೇಕು ನಾವು. ಸ್ಮೃತಿ ಇದೆ, ಈಗ ಸಮರ್ಥ ಸ್ವರೂಪರಾಗೋದು. ಇದು ಯಥಾರ್ಥ ಸ್ಮೃತಿಯ ಸಾಕ್ಷಿ ಪ್ರಮಾಣ. ಸ್ಮೃತಿ ಅತಿ ಶ್ರೇಷ್ಠ ಹೈ. ಮಕ್ಕಳ ಸ್ಮೃತಿ ಏನಿದೆ? ಬಹಳ ಶ್ರೇಷ್ಠ ಇದೆ. जब ब्राह्मण बने तो बाप दादा द्वारा जो जन्म सिद्ध अधिकार प्राप्त हुआ वह सेकंड की स्मृति द्वारा ही प्राप्त किया ना. बाबा अंतर ಏನು ಸ್ಮೃತಿ? ನಾನು ಬ್ರಾಹ್ಮಣ ಆತ್ಮ. ಈಗ
ನನಗೀಗ ಜನ್ಮಸಿದ್ಧ ಅಧಿಕಾರ ಪ್ರಾಪ್ತಿಯಾಗಿದೆ. 1 ಸೆಕೆಂಡಿನ ಸ್ಮೃತಿಯ ಮೂಲಕ ಬಾಬಾ ಅಂತಾರೆ ಸರ್ವಸ್ವನು ನಮಗೇನಾಗ್ತದೆ, ಪ್ರಾಪ್ತಿಯಾಗ್ತದೆ. ದಿಲ್ನೇ ಜಾನ, ದಿಲ್ ಮೇ ಮನ್ ಮೇ ಬುದ್ಧಿ ಮೇ ಸ್ಮೃತಿ ಆಯಿ, ಮೈ ಬಾಬಾ ಕಾ ಬಾಬಾ ಮೇರಾ. ನಮ್ಮ ಹೃದಯದಲ್ಲಿ ಸ್ಮೃತಿ ಬಂತು, ಮನಸ್ಸಿನಲ್ಲಿ ಸ್ಮೃತಿ ಬಂತು, ಬುದ್ಧಿಯಲ್ಲಿ ಸ್ಮೃತಿ ಬಂತು. ಏನ್ ಬಂತು? ತಿಳ್ಕೊಂಡೆವು ನಾವು. ಮನಸ್ಸಿನಿಂದ, ಹೃದಯದಿಂದ, ಬುದ್ಧಿಯಿಂದ ತಿಳ್ಕೊಂಡು ಸ್ಮೃತಿ ಬಂತು ನಮ್ಗೆ. ನಾನು ಬಾಬನವನಾಗಿದ್ದೀನಿ, ಬಾಬಾ ನನ್ನವರಾಗಿದ್ದಾರೆ. ಈ ಸ್ಮೃತಿಯ ಮೂಲಕ ಜನ್ಮಸಿದ್ಧ ಅಧಿಕಾರಕ್ಕೆ ಅಧಿಕಾರಿ ಬನ್ನಿ. ನಾನು ಬಾಬನವನು, ಬಾಬಾ ನನ್ನವನು. ಈ ಸ್ಮೃತಿಯ ಮೂಲಕ ನಾವು ಜನ್ಮಸಿದ್ಧ ಅಧಿಕಾರಕ್ಕೆ ಅಧಿಕಾರಿಗಳಾಗಿದ್ದೀವಿ. ಬಾಬಾ ತಿಳಿಸ್ತಿದ್ದಾರೆ, ये ಸ್ಮೃತಿ ಸರ್ವಶಕ್ತಿಯೋं की ಚಾಬಿ ಬನಿ. ಯಾವ ಸ್ಮೃತಿ? ಮೈ ಬಾಬಾ ಕಾ ಬಾಬಾ ಮೇರಾ. ಈ ಸ್ಮೃತಿ ಸರ್ವಶಕ್ತಿಗಳಿಗೆ ಚಾಬಿ ಆಯಿತು. ये ಸ್ಮೃತಿ ಗೋಲ್ಡನ್ ಚಾಬಿ है. मैं बाप की अर्थात मैं आत्मा हूँ. जब निश्चय हुआ मैं आत्मा बाप की बच्ची हूँ. मैं बाबा का, मैं आत्मा हूँ. निश्चय हुआ मैं आत्मा बाबा की बच्ची हूँ. मैं बाबा का, मैं अंदर मैं आत्मा हूँ, मैं बाबा का बाबा की बच्ची हूँ. ये तो निश्चय में कितना टाइम लगा? ಈ ರೀತಿ ನನ್ನ ಆತ್ಮ, ನಾನು ಬಾಬನ ಮಗುವಾಗಿದ್ದೇನೆ ಅಂತ ನಿಶ್ಚಯ ಬರಲಿಕ್ಕೆ ಎಷ್ಟು ಸಮಯ ಹಿಡಿತು? कोर्स करने में टाइम लगा ना. कोर्सिಗೆ ಎಷ್ಟು ದಿವಸ? लेकिन जब निश्चय हुआ कितना टाइम लगा? ನಿಶ್ಚಯಕ್ಕೆ ಎಷ್ಟು ಸಮಯ ಹಿಡಿತು? ಸೆಕೆಂಡ್ का सौदा हुआ. ಬಾಬಾ ಹೇಳ್ತಿದ್ದಾರೆ 1 ಸೆಕೆಂಡಿನ ಏನು ವ್ಯಾಪಾರ ಬಾಬನ್ ಜೊತೆಗೆ. ನಾನು ನಿನ್ನವನು, ನೀನು ನನ್ನವನು ಅಲ್ವಾ? ಕೊಡೋದು ತಗೊಳ್ಳೋದು. ನಾನು ನಿನ್ನವನನ್ನುವಾಗ ನಂದೆಲ್ಲ ನಿಂದು, ನೀನು ನನ್ನವನನ್ನುವಾಗ ನಿಂದೆಲ್ಲ ನಂದು. ಇದು ಸೌದಾ ಹೂವನ. ಬಾಬಾ ಅಂತಾರೆ ಇದೇ ಗೋಲ್ಡನ್ ಚಾಬಿ. ಸೆಕೆಂಡ್ ಮೇ ವರ್ಷಕ್ಕೆ ಅಧಿಕಾರಿ ಬನ್ ಗಯೆ. 1 ಸೆಕೆಂಡಿಗೆ ಬಾಬನ ಹತ್ರ ಇರುವ ಎಲ್ಲ ಆಸ್ತಿಗೆ ನಾವು ಅಧಿಕಾರಿಯಾಗಿಬಿಟ್ಟೆವು. ಯಾವ ನಿಶ್ಚಯದಿಂದ? ಮೈ ಆತ್ಮ ಹೂँ, ಮೈ ಬಾಬಾ ಕಾ ಬಚ್ಚಾ ಹೂँ, ಮೈ ಬಾಬಾ ಕಿ ಬಚ್ಚಿ ಹೂँ. ಈ ಸ್ಮೃತಿ ಬಂದರೆ ಸಾಕು ನಮಗೆ. ಆ ಸ್ಮೃತಿಯಲ್ಲಿ ಸಮರ್ಥತೆ ಇದ್ದರೆ ಸಾಕು. ನಾವು ಎಲ್ಲ ಅಧಿಕಾರ ನಮಗೆ, ಆಸ್ತಿಗೆ ಅಧಿಕಾರಿ ನಾವು. अधिकारी तो बन गए ना, सभी अधिकारी बने हैं ना, बन रहे हैं. अधिकारी बन गए हैं पक्का. ಎಲ್ಲರ ಅಧಿಕಾರಿ ಆಗಿದ್ದೀರಿ. ಬಾಬರವ್ರ ಹತ್ರ ಇರುವ ಎಲ್ಲ ಗುಣ, ಎಲ್ಲ ಶಕ್ತಿ, ಎಲ್ಲ ಜ್ಞಾನ ಏನಿದೆನೋ ಅವೆಲ್ಲದೂ ಸಹ ನಂದು ಜನ್ಮಸಿದ್ಧ ಅಧಿಕಾರ. ಎಲ್ಲರೂ ಅಧಿಕಾರಿ ಆದ್ರ ಅಂತ ಕೇಳ್ತಿದ್ದಾರೆ ಬಾಬಾ. ಯಹ ಸ್ಮೃತಿ ಸರ್ವಶಕ್ತಿಯೋಂ ಕಿ ಚಾಬಿ. ಇದು ಸ್ಮೃತಿ ಇದ್ರೆ ಸಾಕು, ಅದೇ ಸರ್ವಶಕ್ತಿಗಳಿಗೆ ಚಾಬಿ, ಅದೇ ಗೋಲ್ಡನ್ ಚಾಬಿ. ನಿಶ್ಚಯ ಆಯ್ತು ಅಂತಂದ್ರೆ ಮುಗೀತು. 1 ಸೆಕೆಂಡಿಗೆ ಸೌದಾ. ಡಬಲ್ ಫಾರ್ನೆಸ್ ವರ್ಷಕ್ಕೆ ಅಧಿಕಾರಿ ಬನ್ ಗಯೆ. ವಿದೇಶಿಯರಿಗೆ ಬಾಬಾ ಕೇಳ್ತಿದ್ದಾರೆ, ಆಸ್ತಿಗೆ ಅಧಿಕಾರಿಗಳಾಗಿದ್ದೀರಾ? ಪಾಂಡವ್ ಅಧಿಕಾರಿ ಬನ್ ಗಯೆ. ಪಾಂಡವ್ರ ಅಧಿಕಾರಿ ಆಗಿದ್ದೀರಾ? ಪಕ್ಕಾ ಪಕ್ಕಾ ಪಕ್ಕಾ. 3 ಬಾರಿ ಕೇಳ್ತಾರ ಬಾಬಾ. बहुत अच्छा, ಮುಬಾರಕ್ ಹೋ ಅಧಿಕಾರಿಯೋಂ ಕೋ. ಬಾಬಾ ಅಂತಾರೆ ನೀವೆಲ್ಲ ಅಧಿಕಾರಿಗಳು, ಅಧಿಕಾರಿಗಳಿಗೆ ಶುಭಾಶಯ. अधिकार में विशेष बाप द्वारा सर्वशक्तियां मिली है. ಅಧಿಕಾರ ಜನ್ಮಸಿದ್ಧ ಅಧಿಕಾರ ಈಗ ನಮ್ಗೆ. ಯಾಕೆಂದ್ರೆ ಮೈ ಬಾಬಾ ಕಾ ಬಾಬಾ ಮೇರಾ ಅಂದ ಕೂಡಲೇ ಅವನಿಂದ ಎಲ್ಲ ಪಡ್ಕೊಳ್ಳಿಕ್ಕೆ ಜನ್ಮಸಿದ್ಧ ಅಧಿಕಾರ ನಮ್ಗೆ ಪ್ರಾಪ್ತಿ ಆಯ್ತು. ಸರ್ವಶಕ್ತಿಗಳು ಸಿಗ್ತಾ ಈಗ ಎಲ್ಲ ಸಿಗ್ತಾ. ಏಕ ಹಾತ್ ಉಠಾओ. मिली है सर्वशक्तियां, मिली है सर्वशक्तियां मिली है. किसको 8 मिली है, किसको 6 मिली है? सर्वशक्तियां मिली है या 8 मिली है या 6 मिली है? अपने को कहलाते हैं
मैं मास्टर सर्वशक्तिवान. ಶಕ್ತಿವಾನ್ ನೇ ಕೇತೆ ಹೇ ನಾ. ನನ್ನ ಆತ್ಮ ಏನಾಗಿದ್ದೀನೀಗ? ಮಾಸ್ಟರ್ ಸರ್ವಶಕ್ತಿವಾನ್. ಬರೇ ಶಕ್ತಿವಾನ್ ಅಂತ ಕರೆಯಂಗಿಲ್ಲಲ್ಲ, सर्वशक्तिवान. सर्वशक्तिवान कहते हो तो आगे बैठने वाले सर्वशक्तिवान है? आगे बैठने वाले सर्वशक्तिवान है. अच्छा, बाप दादा सर्व शब्द का पूछ रहे हैं. शक्तिवान है ಅಂತ ಕೇಳಿಲ್ಲ ಬಾಬಾ, ಸರ್ವಶಕ್ತಿವಾನ್ है ಬಾಬಾ ಕೇಳ್ತಿದ್ದಾರೆ. ಸರ್ವ ಅನ್ನುವಂಥದ್ದಕ್ಕೆ ಬಾಬಾ ಒತ್ತು ಕೊಡ್ತಿದ್ದಾರೆ. ಸಭಿ ಸರ್ವಶಕ್ತಿವಾನ್ ಹೋ ಯಾ ಕೊಯ್ ಕೊಯ್ ಶಕ್ತಿವಾನ್ ಬಿ ಹೈ. ಕೆಲವುದಕ್ಕೆ ನಾನು ಶಕ್ತಿವಾನ್, ಸರ್ವಶಕ್ತಿವಾನ್ ಅಲ್ಲ. ಆ ರೀತಿ ಯಾರಿದ್ದೀರಾ? ಹೇ ಕೊಯಿ जो कहे मैं सर्वशक्तिवान तो नहीं हूँ लेकिन शक्तिवान हूँ, ऐसा कोई है? बाबा ನಾನು ಸರ್ವಶಕ್ತಿವಾನ್ ಅಲ್ಲ, ಆದ್ರೆ ನಾನು ಶಕ್ತಿವಾನ್. ಈ ರೀತಿ ಅನ್ನೋರು ಯಾರಿದ್ದೀರಾ? नहीं है? कोई हाथ नहीं उठा रहे. सभी मास्टर सर्वशक्तिवान है. ಬಾಬನಿಗೆ ಕನ್ಫರ್ಮ್ ಆಯ್ತೀಗ? ಇವತ್ತು ಬಂದವರೆಲ್ಲರೂ ಯಾರು? ಬಾಬನ ಸಮ್ಮುಖದಲ್ಲಿ ಕುತ್ಕೊಂಡಿದ್ದೀವಿ, ಎಲ್ಲರೂ ಮಾಸ್ಟರ್ ಸರ್ವಶಕ್ತಿವಾನ್. ಅಚ್ಚಾ, ತೋ ಹೇ ಮಾಸ್ಟರ್ ಸರ್ವಶಕ್ತಿವಾನ್. ಈಗ ಬಿಡ್ತಾರೆ, ಬಿಡಂಗಿಲ್ಲ ಬಾಬಾ. ಎಲ್ಲರಿಗೂ ಪಕ್ಕ ಮಾಡಿಸಿ ಬಿಟ್ರಿ. ಈಗ ಏನಂತೇಳಿ? ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಅಂದ ಮೇಲೆ ಈಗ ಯಾವುದು ನಮ್ಮ ಹತ್ರ ಕರೆಕ್ಟ್ ಇರಬೇಕು ಅಂದ್ರೆ, ಬೇರೆ ಕಡೆ ಎಲ್ಲ ಮೊದಲು ಕಾಮ ಆಮೇಲೆ ನಾಮ. ಇಲ್ಲಿ ಹಂಗಲ್ಲ, ಮೊದಲು ನಾಮ ಆಮೇಲೆ ಕಾಮ ಹೇಳ್ತಾರೆ ಬಾಬಾ. ಈಗ ಹೆಸರು ಕೊಟ್ಟಾಯ್ತು, ತಮಗೆ ಟೈಟಲ್ ಬಂದಾಯ್ತು. ಈಗ ಯಾವುದು ಟೈಟಲ್? ನಾನು ಮಾಸ್ಟರ್ ಸರ್ವಶಕ್ತಿವಾನ್. ಈಗ ಮಾಸ್ಟರ್ ಸರ್ವಶಕ್ತಿವಾನ್ ಅಂದ ಮೇಲೆ ಹೇಗಿರ್ಬೇಕು ನಾವು? ಒಂದನೇ ಪಾಯಿಂಟ್, बाप दादा पूछते ही हर प्रकृति के, माया के, स्वभाव संस्कार के, वायुमंडल के परिस्थितियों में सर्वशक्तिवान होना. ಈಗ ನಮಗೆ ಪರಿಸ್ಥಿತಿಗಳು, ಪರಸ್ಥಿತಿ, ಹೊರಗಿನಿಂದ ಪರಿಸ್ಥಿತಿಗಳು ಬರ್ತಾವಲ್ಲ, ಯಾವ್ದ್ಯಾವ್ದ್ರಿಂದ ಬರ್ತವೆ? ಪ್ರಕೃತಿಯಿಂದ, ಮಾಯೆಯಿಂದ, ಸ್ವಭಾವ ಸಂಸ್ಕಾರದಿಂದ, ವಾಯುಮಂಡಲದಿಂದ ಪರಿಸ್ಥಿತಿಗಳು ಬಂದಾಗ ಸರ್ವಶಕ್ತಿವಾನ್ ಇದ್ದೀರಲ್ವಾ? ಸರ್ವಶಕ್ತಿವಾನ್ ಇದ್ದೀರಲ್ವಾ? यह प्रकृति, माया, संस्कार, वायुमंडल, संगदोष, इन पांचों को अपनी शक्ति के आधार से अधीन बनाया. ಈಗ 5 ಪಾಯಿಂಟ್ ಬರೀರಿ. ಪ್ರಕೃತಿ, ಮಾಯೆ, ಸಂಸ್ಕಾರ, ಪ್ರಕೃತಿ, ಮಾಯೆ, ಸಂಸ್ಕಾರ, ವಾಯುಮಂಡಲ ಮತ್ತು ಸಂಗದೋಷ. ಇನ್ನು ಪಾಂಚೋಂಕೋ, ಇದು 5 ತಮ್ಮ ಶಕ್ತಿಯ ಆಧಾರದಿಂದ ಅಧೀನ ಮಾಡ್ಕೊಂಡಿದ್ದೀರಾ. ಮಾಸ್ಟರ್ ಸರ್ವಶಕ್ತಿವಾನ್ ಅವರದ್ದು ಮೊದಲನೇ ಲಕ್ಷಣ ಏನಾಯ್ತು ಹಂಗಾದ್ರೆ? ಇದು 5 ನಮ್ಮ ಶಕ್ತಿಯ ಆಧಾರದಿಂದ ಅಧೀನ ಮಾಡ್ಕೋಬೇಕು. ಪ್ರಕೃತಿ, ಮಾಯೆ, ಸಂಸ್ಕಾರ, ವಾಯುಮಂಡಲ, ಸಂಗದೋಷ, ಈ 5 ನಮ್ಮ ಶಕ್ತಿಯ ಆಧಾರದಿಂದ ಅಧೀನ ಮಾಡಿಕೊಳ್ಳುವಂಥದ್ದು ಮೊದಲನೆಯ ಲಕ್ಷಣ. ಯಾರ್ದು? ಮಾಸ್ಟರ್ ಸರ್ವಶಕ್ತಿವಾನ್. ಬಾಬಾ ಕೇಳ್ತಿದ್ದಾರೆ, 5 शीशा वाला सांप है, इस सांप पर 5 शीशा पर अधिकारी बन ಡ್ಯಾನ್ಸ್ करते हो. 5 ಹೆಡೆಗಳಿರುವ ಹಾವು, 5 ಮುಖ ಇರುವಂತ ಹಾವುಗಳು ನೋಡಿದಿರಲ್ವಾ? ಅದರ ಮೇಲೆ ಡ್ಯಾನ್ಸ್ ಮಾಡಬೇಕು. ಯಾವ್ದು 5 ಮುಖ?
ಪ್ರಕೃತಿ, ಮಾಯೆ, ಸಂಸ್ಕಾರ, ವಾಯುಮಂಡಲ, ಸಂಘದೋಷ ಇದ್ರ ಮೇಲೆ ನಾವು ಅಧಿಕಾರಿ ಆಗ್ಬೇಕು, ಅದನ್ನ ಅಧೀನ ಮಾಡ್ಕೋಬೇಕು, ಅದರ ಮೇಲೆ ನಾವು ಡ್ಯಾನ್ಸ್ ಮಾಡ್ಬೇಕು. ಯಾರ ಚಿತ್ರಕಂಡ ಮುಂದೆ ಬಂತು? ಕೃಷ್ಣ ಡ್ಯಾನ್ಸ್ ಮಾಡುವಂತಹ ಹಾವಿಗೆ 5 ಹೆಡೆ ಇದೆ. ಬಾಬಾ ಅಂತಾರೆ ಆ ರೀತಿ ಅಧಿಕಾರಿ ಬನ್ ಡ್ಯಾನ್ಸ್ करते हो या कोई एक शीशा निकाल कर आपके ऊपर ಡ್ಯಾನ್ಸ್ करता है? ಬಾಬಾ ಅಂತಾರೆ 5 ಹೆಡೆ ಮೇಲೆ ನಿಂತು ನೀವು ಡ್ಯಾನ್ಸ್ ಮಾಡ್ತಿದ್ದೀರೋ ಅಥವಾ 1 ಹೆಡೆ ನಿಮ್ಮ ಮೇಲೆ ಡ್ಯಾನ್ಸ್ ಮಾಡ್ತಾ ಉಂಟಾ? ಸಾಂಪು ಬಿ ಡ್ಯಾನ್ಸ್ ತೋ ಕರ್ತಾ ಹೇನಾ, ಹಾವನು ಸಹಿತ ಡ್ಯಾನ್ಸ್ ಮಾಡ್ತದಲ್ಲ, ಬುಸ್ ಬುಸ್ ಅಂತ ಎಷ್ಟು ಚಂದ ಹೆಂಗ್ ಬರ್ತದೆ ಇದು. तो बहुत अच्छी. तो कोई भी एक शीशा आपको ಡ್ಯಾನ್ಸ್ दिखाने तो नहीं आते? ಯಾವುದಾದರೂ 1 ಹೆಡೆಯ ಹಾವು ನಿಮ್ಮ ಮುಂದೆ ಡ್ಯಾನ್ಸ್ ಮಾಡಿ ತೋರಿಸ್ತಾ ಇಲ್ಲಲ್ವಾ? ಕಬಿ ಉಸ್ಕಾ ಖೇಲ್ ದೇಖನಾ ಅಚ್ಚಾ ತೋ ನಹೀ ಲಗ್ತಾ? ನಮ್ಮ ಮುಂದೆ ಅದು ಡ್ಯಾನ್ಸ್ ಮಾಡುವಂಥದ್ದು ಚೆನ್ನಾಗಿರಂಗಿಲ್ಲಲ್ವಾ ಅಂತಾರೆ ಬಾಬಾ. ಖೇಲ್ ದೇಖನೆ ಲಗಿ ಜಾವು. 5 ಸಾಂಪೋಂಕೋ, 1 ಹಾವಿನ ಮೇಲೆ ಡ್ಯಾನ್ಸ್. ಇನ್ನು ಕೆಲವರು ಏನ್ ಮಾಡಿದಾರೆ, ಒಬ್ಬ ಹಾವಿನ ಮೇಲೆ ಡ್ಯಾನ್ಸ್ ಮಾಡ್ದ, ಇನ್ನೊಬ್ಬ ಏನ್ ಮಾಡ್ದ, ಹಾವಿನ ಮೇಲೆ ಮಲ್ಕೊಂಡ, ಇನ್ನೊಬ್ಬ ಏನ್ ಮಾಡ್ದ, ಹಾವನ್ನ ಕೊರಳಿಗೆ ಹಾಕೊಂಡ. ಅವನ್ ಯಾರು? ಬಾಬಾ ಅಂತಾರೆ 5 ही सांपों को गले की माला बना दी है. 5 ಹೆಡೆಯ ಹಾವಿನ ಮೇಲೆ ಡ್ಯಾನ್ಸ್ ಮಾಡಿದಿರಾ ಅಂತ ಮೊದಲು ಕೇಳಿದ್ರು ಬಾಬಾ. ಈಗ 5 ಹೆಡೆಯ ಹಾವನ್ನ ನಿಮ್ಮ ಕೊರಳಲ್ಲಿ ಹಾಕೊಂಡಿದ್ದೀರಾ? ಶೇಷ ಶಯ್ಯ ಬನಾದಿ ಹೇ, ಹಾವನ್ನ ಹಾಸಿಗೆ ಮಾಡ್ಕೊಂಡಿರಾ ಅಂದ್ರೆ ಏನರ್ಥ? ಯಾರ ಲಕ್ಷಣ ಇದು? ಅಧಿಕಾರಿಗಳ ಲಕ್ಷಣ, ಜನ್ಮ ಸಿದ್ಧ ಅಧಿಕಾರಿಗಳು ನಾವು. ಮೈ ಬಾಬಾ ಕಾ ಬಾಬಾ ಮೇರ ಅಂದ ಕೂಡಲೇ ಎಲ್ಲ ಶಕ್ತಿ, ಎಲ್ಲ ಗುಣ, ಎಲ್ಲದಕ್ಕೂ ನಾನೀಗ ತಂದೆಯ ಆಸ್ತಿಗೆ ನಾನು ಅಧಿಕಾರಿ, ನಾನು ಮಾಸ್ಟರ್ ಸರ್ವಶಕ್ತಿವಾನ್. ಅದಕ್ಕೆ ಇದು ಯಾವುದಕ್ಕೂ ನಾನು ಅಧೀನ ಆಗೋನಲ್ಲ, ನಾನು ಅಧಿಕಾರಿ. ಅಧಿಕಾರಿ ಅಂದ್ರೆ ಹಾವಿನ ಮೇಲೆ ಮಲ್ಕೊಳ್ರಿ, ಹಾವಿನ ಮೇಲೆ ಡ್ಯಾನ್ಸ್ ಮಾಡ್ರಿ, ಹಾವನ್ನ ಕುತ್ತಿಗೆಯಲ್ಲಿ ಸುತ್ಕೊಳ್ಳಿ. ನನಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾವು ಯಾವುದು? ಪ್ರಕೃತಿ, ಮಾಯಾ, ಸಂಸ್ಕಾರ, वायुमंडल, संगतोष. 5 सांपों को गले की माला बना दी है, शेषशैया बना दी है, डांस का मंच बना दिया है. आपके अंतिम महादेव, तपस्वी देव ಯಾರು? ಶಂಕರ. ಅಶರೀರಿ ಸ್ಥಿತಿ ವಾಲಿ ನಮ್ದ ಅಂತಿಮ ಸ್ವರೂಪ ಮಹಾದೇವ ಸ್ವರೂಪ. ತಪಸ್ವಿ ದೇವ್ ಅವನು ಯಾವಾಗ್ಲೂ ಹೆಂಗಿರ್ತಾನೆ? ತಪಸ್ವಿ ರೂಪ. ಇನ್ನೊಂದು ಅಶರೀರಿ ಸ್ಥಿತಿ ವಾಲಿ, ಯಾಕೆಂದ್ರೆ ಅವನಿಗೆ ಏನ್ ಮಾಡ್ತಾರೆ, ಬಟ್ಟೆ ತೋರ್ಸಂಗಿಲ್ಲ. ಯಾರಿಗೆ? ಶಂಕರನಿಗೆ ಚರ್ಮ ತೊಟ್ಟದನ್ನ ತೋರಿಸಿರ್ತಾರೆ. ಅಂದ್ರೆ ಅಶರೀರಿ ಸ್ಥಿತಿ, ದೇಹ ಎನ್ನುವ ಬಟ್ಟೆಯಿಂದ ಆತ್ಮ ಭಿನ್ನ ಇರುವಂತ ಸ್ಥಿತಿ. ಅಶರೀರಿ ಸ್ಥಿತಿ ವಾಲಿ ದೇವಾತ್ಮ, ಫರಿಷ್ಠಾ ಆತ್ಮ. इस यादगार में ये सब सांप गले की माला दिखाई है. ಹಾವು ಕೊರಳ ಹಾರ ಆಗೋದು ಯಾವಾಗ? ನಾವು ತಪಸ್ವಿ ರೂಪದಲ್ಲಿ ಬಂದಾಗ, ಅಶರೀರಿ ಸ್ಥಿತಿಯಲ್ಲಿದ್ದಾಗ, ನಾನು ಫರಿಷ್ಠಾ ಆತ್ಮ ಸ್ಥಿತಿಗೆ ಬಂದಾಗ ಹಾವು ನನ್ನ ಪಾಲಿಗೆ ಕೊರಳಹಾರ. जब यह माला पहनते तब बाप की माला में नंबर अच्छे में नजदीक मणिके बनते ही, विजय माला के समीप के मणिके बनते ही. ಈ ರೀತಿ ನಾವು ವಿಜಯಿಗಳಾದರೆ ತಂದೆಯ ವಿಜಯಮಾಲೆಯ ಮಣಿಗಳಾಗಿ ನಾವು ಬರ್ತೀವಿ. ತಂದೆಯ ವಿಜಯಮಾಲೆಯ ಮಣಿಗಳಾಗಿ ನಾವು ಬರ್ತೀವಿ. ಯಾವುದ್ರ ಮೇಲೆ ವಿಜಯ ಗಳಿಸ್ಬೇಕಂತ ಗೊತ್ತಾಯ್ತು. ಆ ವಿಜಯ ಗಳಿಸುವುದರ ಸಂಕೇತನೇ ಭಕ್ತಿ ಮಾರ್ಗದಲ್ಲಿ ಹಾವಿನ ಮೇಲೆ ಡ್ಯಾನ್ಸು, ಹಾವಿನ ಮೇಲೆ ಮಲಗುದು, ಹಾವನ್ನ ಕೊರಳಲ್ಲಿ ಸುತ್ತಕೊಳ್ಳೋದು, ಹಾವನ್ನ ಹಾಸಿಗೆ ಮಾಡ್ಕೊಳ್ಳೋದು, ಇವೆಲ್ಲ ನಾವು ವಿಜಯಿಗಳು, ಅದರ ಮೇಲೆ ನಾವು ಅಧಿಕಾರಿಗಳು, ಅಧೀನತೆಯಿಂದ ನಾವು ಮುಕ್ತರು ಅನ್ನುವಂಥದ್ದನ್ನ ತೋರಿಸ್ತದೆ. बाप दादा ने पहले भी सुनाया है कि वर्तमान समय के अनुसार विशेष सहन शक्ति और समस्या परिस्थिति को सामना करने की शक्ति कर्म में आवश्यक है. ಈ ಮಕ್ಕಳಲ್ಲಿ ವರ್ತಮಾನ ಸಮಯದಲ್ಲಿ ಯಾವುದರ ಅವಶ್ಯಕತೆ ಇದೆ?
ವರ್ತಮಾನ ಸಮಯದಲ್ಲಿ ವಿಶೇಷವಾಗಿ ಸಹನ ಶಕ್ತಿಯ ಅವಶ್ಯಕತೆ ಇದೆ ಅನ್ನಿಸ್ತದ. ಯಾಕಂದ್ರೆ ಸುತ್ತಮುತ್ತ ಭಿನ್ನ ಭಿನ್ನ ರೂಪದ ಪರಿಸ್ಥಿತಿಗಳು, ವಾತಾವರಣ, ಕೆಲವೊಮ್ಮೆ ಚಳಿ, ಮೋಡ, ಪ್ರಕೃತಿಯಿಂದ ನೋಡಿ ಈಗ ಹೆಂಗಿದೆ ಅಂತ. ಪ್ರಕೃತಿ ಹೆಂಗಿದೆ ನೋಡಿ ಈಗ. ಮಳೆ 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 ಅಂತಂದ್ರೆ ಮಳೆನೇ ಇಲ್ಲ, ಈಚಿಂದ ಬಿಸಿಲು ಇಲ್ಲ. ಇದೆಲ್ಲ ಬಹಳ ಏನಾಗ್ತದೆ, ಪ್ರಭಾವ ಬೀರುವಂತ ವಾತಾವರಣ ಇವೆಲ್ಲ. ಈಗ ನಾವು ಹೆಂಗಿರ್ಬೇಕು, ಅಧಿಕಾರಿಗಳಾಗಿರ್ಬೇಕು. ಎಷ್ಟು ಸಹನೆ ಬೇಕು ನಮ್ಮ ಹತ್ರ. ಸಹನ ಶಕ್ತಿಯ ಅವಶ್ಯಕತೆ ಇದೆ. ಸಮಸ್ಯೆ ಮತ್ತು ಪರಿಸ್ಥಿತಿಯನ್ನ ಎದುರಿಸುವ ಶಕ್ತಿಯ ಅವಶ್ಯಕತೆ ಇದೆ. ಸಮಸ್ಯೆ ಮತ್ತು ಪರಿಸ್ಥಿತಿಯನ್ನ ಎದುರಿಸುವ ಶಕ್ತಿ, ಸಮಯಾನುಸಾರ ಸಹನ ಶಕ್ತಿ, ಇದರ ಅವಶ್ಯಕತೆ ಇದೆ. ಸಿರ್ಫ್ ಮನ್ವ ವಾಣಿ ತಕ್ಕ ನಹಿ, ಬರೇ ಬಾಯಲ್ಲಿ ನಾನು ಬಹಳ ಸಹನ ಶಕ್ತಿ ಇದೆ ನನ್ನ ಹತ್ರ, ಅಥವಾ ನಾನು ಎಲ್ಲ ಎದುರಿಸ್ತೀನಿ, ಬಾಯಲ್ಲಿ ತನಕ ಅಲ್ಲ, ಮನಸ್ಸಿನಲ್ಲಿ ಅಲ್ಲ. ಮತ್ತೆ ಎಲ್ಲಿರ್ಬೇಕು ಈ ಶಕ್ತಿ? ಎಲ್ಲೇ ತನಕ ಇರಬೇಕು? ಕರ್ಮ ತಕ್ಕ ಅವಶ್ಯಕ ಹೇ. ಹೌದಪ್ಪ, ನಾನೆಲ್ಲ ಸಹನೆ ಮಾಡ್ಕೋತೀನಿ ಅಥವಾ ನಾನೆಲ್ಲ ಎದುರಿಸ್ಕೊಂಡು ಹೋಗ್ತೀನಿ, ಮನಸ್ಸಿನಲ್ಲಿ ಹೇಳೋದು, ಬಾಯಲ್ಲಿ ಹೇಳೋದು ನಡೆಯಂಗಿಲ್ಲ. ಬಾಬಾ ಅಂತರ ಕರ್ಮದಲ್ಲಿ ಬರಬೇಕು. ಇದರದ ಅವಶ್ಯಕತೆ ಇದೆ. ಸಹನ ಶಕ್ತಿ, ಎದುರಿಸುವ ಶಕ್ತಿ, ಇದು ಕರ್ಮದಲ್ಲಿ ಬರುವುದು ಅವಶ್ಯಕತೆ ಇದೆ. ಬಾಪ್ತಾದನೆ ರಿಸಲ್ಟ್ ಮೇ ದೇಖಾ. ರಿಸಲ್ಟ್ ಏನ್ ನೋಡ್ತಿದ್ದಾರೆ ಬಾಬಾ? ಶಕ್ತಿಯಾ ಹೇ, ಶಕ್ತಿಯಾ ನಹಿ ಹೇ, ಯಹ ನಹಿ ಹೇ, ಹೇ ಲೇಕಿನ್ ಫರ್ಕ್ ಕ್ಯಾ ಪಡ್ ಜಾತಾ. ಶಕ್ತಿ ಇದೆ, ಕೆಲವು ಶಕ್ತಿ ಇಲ್ಲ, ಕೆಲವು ಶಕ್ತಿ ಇದೆ, ಎಲ್ಲ ಓಕೆ. ಆದ್ರೆ ವ್ಯತ್ಯಾಸ ಏನು? ಶಕ್ತಿಯಾ ಹೇ, ವ್ಯತ್ಯಾಸ ಏನು ಹಂಗಾದ್ರೆ? समय पर जो शक्ति जिस विधि से कार्य में लगानी चाहिए, वो समय पर विधि पूर्वक यूज करने में, कार्य में लगाने में अंतर पड़ जाता. ಈ ಮಕ್ಕಳಲ್ಲಿ ವರ್ತಮಾನ ಸಮಯದಲ್ಲಿ ಯಾವುದರ ಅವಶ್ಯಕತೆ ಇದೆ? ಮೊದಲಂದ್ರು ಬಾಬಾ ನೀವು ಅಧಿಕಾರಿ ಮಕ್ಕಳು, ನೆಕ್ಸ್ಟ್ ಅಂದ್ರು ಬಾಬಾ ನೀವು ಮಾಸ್ಟರ್ ಸರ್ವಶಕ್ತಿವಂತರು. ಈಗ ಬಾಬಾ ಹೇಳ್ತಾರೆ ಎಲ್ಲಾ ಸರ್ವಶಕ್ತಿ ಅಂದ ಮೇಲೆ ಸಹನ ಶಕ್ತಿ, ಎದುರಿಸುವ ಶಕ್ತಿ ಬರೇ ಬಾಯಲ್ಲಿ ಮನಸ್ಸಿನಲ್ಲಿ ಅಲ್ಲ, ಕಾರ್ಯದಲ್ಲಿ ಇರಬೇಕು. ಆಮೇಲೆ ಕೆಲವು ಶಕ್ತಿ ಇದೆ, ಆದರೆ ಸಮಯಕ್ಕೆ ಸರಿಯಾಗಿ ಯಾವ ಶಕ್ತಿಯನ್ನ ವಿಧಿಯಿಂದ ತೊಡಗಿಸ್ಬೇಕೋ ಸಮಯಕ್ಕೆ ತಕ್ಕಂತೆ ವಿಧಿಪೂರ್ವಕವಾಗಿ ಅದನ್ನ ಯೂಸ್ ಮಾಡ್ಕೋಬೇಕು, ಕಾರ್ಯದಲ್ಲಿ ತೊಡಗಿಸ್ಕೋಬೇಕು. ಅದು ಅಂತರ ಇದೆ. ಸಮಯಕ್ಕೆ ಸರಿಯಾಗಿ ಆ ಶಕ್ತಿ ಅಲ್ಲಿ ಇರ್ಬೇಕು ನಮ್ಮ ಹತ್ರ. ಏನೋ ಹೆಚ್ಚು ಕಡಿಮೆ ಆಯ್ತು, ಬಡ 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 ಒದರಾಡಿ ಬಿಟ್ಟೆ ಅಂತ ತಿಳ್ಕೋಣ. ಆಮೇಲೆ ಅಯ್ಯೋ ನಾನು ಸಹನೆ ಮಾಡ್ಬೇಕಿತ್ತು ಅಂತ ಮತ್ತೆ ಯೋಚನೆ ಮಾಡಿದ್ರೆ ನಡೆಯಂಗಿಲ್ಲ. ಸಹನ ಶಕ್ತಿ ಮೊದಲೇ ಬರ್ಬೇಕು, ಸಮಯಕ್ಕೆ ಸರಿಯಾಗಿ ಬರ್ಬೇಕು, ವಿಧಿಪೂರ್ವಕವಾಗಿ ಅದನ್ನ ಕಾರ್ಯದಲ್ಲಿ ತೊಡಗಿಸ್ಬೇಕು. ಅದರಲ್ಲಿ ಮಕ್ಕಳಲ್ಲಿ ಅಂತರ ಇದೆ. ಸ್ಮೃತಿ ಹೇ. ಏನು ಸ್ಮೃತಿ? ನಾನು ಏನಿದ್ರು ಸಹನೆ ಮಾಡ್ತೀನಪ್ಪ, ನಾನು ಹೆಂಗಿದ್ರು ಹೊಂದ್ಕೊಂಡು ಹೋಗ್ತೀನಿ, ನಾನು ಧೈರ್ಯವಾಗಿರ್ತೀನಿ. ಸ್ಮೃತಿ ಹೇ. ಸ್ಮೃತಿ ಕೋ ಸಮರ್ಥ ಸ್ವರೂಪ ಮೇ ನಹೀ ಲಾತೆ. ಸ್ಮೃತಿ ಇದೆ, ಆದ್ರೆ ಆ ಸ್ಮೃತಿಯನ್ನ ಸಮರ್ಥ ಸ್ವರೂಪದಲ್ಲಿ ಹಂಗೆ ಇರ್ತೀನಿ ನಾನು ಅಂತ ಸಮರ್ಥ ಸ್ವರೂಪದಲ್ಲಿ ತರ್ತಾ ಇಲ್ಲ ಮಕ್ಕಳು. ಸ್ಮೃತಿ ಜ್ಯಾದಾ ಹೇ, ಸಮರ್ಥಿ ಕಬಿ ಕಮ್ಮ ಕಬಿ ಟೀಕ್ ಹೋ ಜಾತಿ. ಕೆಲವೊಮ್ಮೆ ಸ್ಮೃತಿ ಇರ್ತದೆ, ಕೆಲವೊಮ್ಮೆ ಸಮರ್ಥತೆ ಕಡಿಮೆ ಇರ್ತದೆ, ಕೆಲವೊಮ್ಮೆ ಸರಿ ಇರ್ತದೆ. ಸ್ಮೃತಿನೇ वर्षे के अधिकारी तो बना दिया, लेकिन हर स्मृति की समर्थी विजयी बनाए विजय माला का समीप मणका बनाती है. ಸ್ಮೃತಿ ಇದೆ, ಬಾಬರವರ ಆಸ್ತಿಗೆ ನಾನು ಅಧಿಕಾರಿ, ಸರಿ, ಸ್ಮೃತಿ ಇದೆ. ಆದ್ರೆ ಸ್ಮೃತಿಯಲ್ಲಿ ಸಮರ್ಥತೆ ಬಂದ್ರೆ ನಾವು ವಿಜಯಿ ಆಗ್ತೀವಿ. ವಿಜಯಿಯಾಗಿ ಬಾಬರವರ ವಿಜಯ ಮಾಲೆಯ ಮಣಿಯಾಗಿ ಬಂದ್ಬಿಡ್ತೀವಿ. ಬಾಬನ ಕೊರಳ ಹಾರ ಆಗ್ತೀವಿ, ವಿಜಯದ ಹಾರದಲ್ಲಿ ಬರ್ತೀವಿ. ಯಾವಾಗ? ಆ ಸ್ಮೃತಿಯಲ್ಲಿ ಸಮರ್ಥತೆ ಬಂದಾಗ, ಮತ್ತೆ ಸಮಯಕ್ಕೆ ತಕ್ಕಂತೆ ವಿಧಿಪೂರ್ವಕವಾಗಿ ಆ ಶಕ್ತಿಯನ್ನ ಬಳಸ್ಕೊಂಡಾಗ ವಿಜಯ ಸಿಗುವುದು. ಯಾವಾಗ? ಗೊತ್ತಿದೆ ನಮಗೆ, ಆದರೆ ಸಮಯಕ್ಕೆ ಸರಿಯಾಗಿ ಅದನ್ನ
ವಿಧಿಪೂರ್ವಕವಾಗಿ ಬಳಸ್ಕೊಂಡ್ರೆ ನಾವು ವಿಜಯಿ ಆಗ್ತೀವಿ. ಬಾಬಾ ತಿಳಿಸ್ತಿದ್ದಾರೆ. ಆದ್ರಿಂದ ನಮ್ಮ ಸ್ಮೃತಿಯಲ್ಲಿ ಏನಿರ್ಬೇಕು? ಸಮರ್ಥತೆ ಇರಬೇಕು. ಸಮರ್ಥಿಯೋಂಕೋ ಸ್ವರೂಪ ಮೇ ಲಾವೋ, मन में ही बुद्धि में ही आपके स्वरूप में हर कार्य में हर समर्थी प्रत्यक्ष रूप में आवे. ಮನಸ್ಸಲ್ಲಿದೆ, ಸಹನ ಶಕ್ತಿನೂ ಗೊತ್ತು, ಎದುರಿಸುವ ಶಕ್ತಿನೂ ಗೊತ್ತು, ಎಲ್ಲ ಸ್ಮೃತಿ ಇದೆ ನನಗೆ. ಆದರೆ ಸ್ವರೂಪದಲ್ಲಿ ಬರುವಾಗ ಪ್ರತಿ ಕೆಲಸ ಆ ಸಾಮರ್ಥ್ಯ ಪ್ರತ್ಯಕ್ಷ ರೂಪದಲ್ಲಿ ಕಾಣಬೇಕು. ಪ್ರತ್ಯಕ್ಷ ರೂಪದಲ್ಲಿ ಕಾಣಬೇಕು. ಎಷ್ಟು ಸಹನೆ ರೀ, ಎಷ್ಟು ಹೊಂದ್ಕೊಂಡು ಹೋಗ್ತಿದ್ದಾರೆ, ಎಷ್ಟು ಇವ್ರ ಹತ್ರ ಧೈರ್ಯ. ಇದು ಪ್ರತ್ಯಕ್ಷವಾಗಿ ನಮ್ಮ ಹತ್ರ ಕರ್ಮದಲ್ಲಿ ಕಾಣಬೇಕು, ಕಾರ್ಯದಲ್ಲಿ ಆ ಸಮರ್ಥತೆ ಕಾಣಬೇಕು. ತೋ ಸ್ಮೃತಿ ದಿವಸ್ ತೋ ಬಹುತ್ ಅಚ್ಚಾ ಮನಾಯ. ಬರೇ ಸ್ಮೃತಿ ದಿವಸ ಅಂತ ಹೇಳ್ಕೊಂಡು ಬ್ರಹ್ಮಾವರ ಮೇಲೆ ಬಹಳ ಪ್ರೀತಿ, ಕಣ್ಣಲ್ಲಿ ಗಂಗೆ ಯಮುನೆ ಎಲ್ಲ ಹರಿದ್ರೆ ನಡೆಯಂಗಿಲ್ಲ. ಮುಂದಕ್ಕೆ ಒಂದು ಶಿಕ್ಷಣ ನೋಡಿ. ಸ್ಮೃತಿ ದಿವಸ ಅಂದಕ್ಕೂಲೆ ಹೆಂಗಿರ್ಬೇಕು? ನಾವು ಸಮರ್ಥ ಸ್ವರೂಪ ಆಗ್ಬೇಕು. ಬಾಬಾ ಹೇಳ್ತಿದ್ದಾರೆ, ಸ್ಮೃತಿ ದಿವಸ ಬಹಳ ಒಳ್ಳೆ ರೂಪದಲ್ಲಿ ಆಚರಿಸ್ತಿದ್ದೀರಿ. अब समर्थियों को स्वरूप में लावो. अगर किसको भी देखते हो तो आपके नयनों से समर्थ स्वरूप का अनुभव हो. ನಾವು ಸಮರ್ಥರು ಅನ್ನೋದು ನಮ್ಮ ಎಲ್ಲೆಲ್ಲಿ ಬಿಹೇವಿಯರ್ ಅಲ್ಲಿ ಕಾಣ್ಬೇಕದು. ಮೊದಲು ಎಲ್ಲಿ ಸಮರ್ಥ ಸ್ವರೂಪ? ಸ್ಮೃತಿ ಏನಾಗಬೇಕು? ಸಮರ್ಥ ಸ್ವರೂಪ. ಸ್ಮೃತಿ ಸಮರ್ಥ ಇರಬೇಕು. ಸಮಯಕ್ಕೆ ತಕ್ಕಂತೆ ವಿಧಿಪೂರ್ವಕವಾಗಿ ಪ್ರತಿಯೊಂದು ನಾವದನ್ನ ಕಾರ್ಯಗತಗೊಳಿಸ್ಬೇಕು. ನಾವು ಕಾರ್ಯದಲ್ಲಿ ಆ ಸಮರ್ಥತೆ ಪ್ರತ್ಯಕ್ಷವಾಗಿ ಕಾಣಬೇಕು. ಈಗ ಸರಿ, ಕಾರ್ಯಗೊಳಿಸಿದೆ. ಈಗ ಎಲ್ಲಾ ಸಾಮರ್ಥ್ಯನೂ ಸ್ಮೃತಿಯಲ್ಲಿ ಒಳ್ಳೆ ಸಮರ್ಥತೆ ಬಂದಿದೆ. ಈಗ ನನ್ನ ಕಣ್ಣು ಹೆಂಗಿರ್ತದೆ, ನನ್ನ ಬಾಯಿ ಹೆಂಗಿರ್ತದೆ, ನನ್ನ ನಿರ್ಣಯ ಶಕ್ತಿ ಹೆಂಗಿರ್ತದೆ, ಇದು ಕಾಣಬೇಕು ಪ್ರತ್ಯಕ್ಷವಾಗಿ. ಈಗ ಕಣ್ಣು, अगर किसको भी देखते हो तो आपके नयन से समर्थ स्वरूप का अनुभव हो. ನಾವು ಯಾರನ್ನಾದರೂ ನೋಡುವಾಗ ನಮ್ಮ ಕಣ್ಣಿನಿಂದ ಅವರಿಗೆ ಸಮರ್ಥ ಸ್ವರೂಪದ ಅನುಭವ ಆಗಬೇಕು. ಸಮರ್ಥ ಸ್ವರೂಪದ ಅನುಭವ ಆಗಬೇಕು. ಹರ್ ಬೋಲ್ ಸೇ ನಮ್ಮ ಮಾತು ಹೆಂಗಿರ್ಬೇಕು? ನಂದು ಸ್ಮೃತಿಸೋ ಸಮರ್ಥ ಸ್ವರೂಪದಲ್ಲಿ ಇದ್ದೀನಿ, ಕಣ್ಣಿನಲ್ಲಿ ಕಾಣಬೇಕು. ನೆಕ್ಸ್ಟ್ ಮಾತಿನಲ್ಲಿ ದೂಸರಾ ಬಿ ಸಮರ್ಥ ಬಂಜಾಯ್. ನಾನು ಮಾತಾಡಿದ್ದು ನೋಡಿ ಬೇರೆಯವರು ನನ್ನ ಮಾತು ಕೇಳಿ ಅವರು ಏನಾಗಬೇಕು? ಸಮರ್ಥರಾಗಬೇಕು. ಹಿಂದೆ ಬಾಬಾ ಒಂದು ಮುರಳಿಯಲ್ಲಿ ಹೇಳಿದ್ದಾರೆ, ಸಮರ್ಥ ಅಂದ್ರೆ ಏನರ್ಥ? ವ್ಯರ್ಥ ಇಲ್ಲದಿರುವುದೇ ಸಮರ್ಥ. ವ್ಯರ್ಥ ಇಲ್ಲದಿರುವುದೇ ಸಮರ್ಥ. ನಾನು ಮಾತಾಡಿದರೆ ಅವರ ವ್ಯರ್ಥ ಸಮಾಪ್ತಿಯಾಗಿ ಅವರು ಏನಾಗಬೇಕು? ಸಮರ್ಥರಾಗಬೇಕು. ಅವರ ವ್ಯರ್ಥ ಎಲ್ಲ ಹೋಗ್ಬಿಡ್ಬೇಕು. ನನ್ನ ಕಣ್ಣು ನೋಡಿದರೆ ಅವರಿಗೂ ಆ ಸಾಮರ್ಥ್ಯ ಬರಬೇಕು. समर्थी का अनुभव करे, साधारण बोल नहीं. हर बोल में जो समर्थी का वरदान मिला है वो अनुभव करावो. ಸಾಧಾರಣ ಮಾತಲ್ಲ, ನಮ್ಮ ಮಾತಿನಲ್ಲಿ ಸಮರ್ಥತೆಯ ವರದಾನ ಏನ್ ಸಿಕ್ಕಿದೆನೋ ಅದು ಅನುಭವ ಆಗಬೇಕು. ಅಂದ್ರೆ ಮಾತು ವರದಾನ ರೂಪದಲ್ಲಿ ಇರಬೇಕು. ವರದಾನ ರೂಪದಲ್ಲಿ ಇರಬೇಕು ನಾವು ಆಡೋ ಮಾತು. ಅದು ಮಾತಾಡಿದ ಕೂಡಲೇ ಅವರ ವ್ಯರ್ಥ ದೂರಾಗಿ ಅವರು ಏನಾಗಬೇಕು? ಸಮರ್ಥರಾಗಬೇಕು. ಮನ್ ಬುದ್ಧಿ ದ್ವಾರ ಶ್ರೇಷ್ಠ ಸಂಕಲ್ಪ. ಸಂಕಲ್ಪ ಹೆಂಗಿರ್ಬೇಕು? ಮನಸ್ಸು ಬುದ್ಧಿ ಶ್ರೇಷ್ಠ ಸಂಕಲ್ಪ ಯಥಾತ್ ನಿರ್ಣಯ ಶಕ್ತಿ ಕಾ ವಾಯುಮಂಡಲ ಸ್ವರೂಪ ಮೇಲಾವೋ. ಮನಸ್ಸು ಬುದ್ಧಿ ಇಷ್ಟು ಸಮರ್ಥ, ಯಥಾರ್ಥವಾದ ನಿರ್ಣಯ ಅಂತ ವಾಯುಮಂಡಲವನ್ನ ತಾವು ತನ್ನಿ ಅಂತ ಬಾಬಾ ಹೇಳ್ತಿದ್ದಾರೆ. ಕರೆಕ್ಟ್ ನಿರ್ಣಯ ತಗೊಳ್ಳೋದು ಯಾವಾಗ? ನಮ್ಮ ಸ್ಮೃತಿ ಸಮರ್ಥವಾಗಿದ್ದಾಗ, ಸಮರ್ಥ ಸ್ವರೂಪದಲ್ಲಿದ್ದಾಗ ನಾವು ನಿರ್ಣಯ ತಗೊಳ್ಳೋದು ಸಹಿತ ಯಥಾರ್ಥ ನಿರ್ಣಯ. ಮಾತಾಡಿದರೆ ಮತ್ತೊಬ್ಬರಿಗೆ ಆ ಸಾಮರ್ಥ್ಯ ಬರಬೇಕು, ವ್ಯರ್ಥ ಅವರದು ಸಮಾಪ್ತಿ ಆಗ್ಬೇಕು. ನಿರ್ಣಯ ತಗೊಂಡ್ರೆ ಅದು ಯಥಾರ್ಥ ನಿರ್ಣಯ. ಸಾಧಾರಣ ಚಲನ್ ಮೇ ಬಿ ಚಲನವಲನದಲ್ಲಿ ಏನಿರ್ಬೇಕಾ?
ಫರಿಷ್ಠೆಪನ್ ಕಿ ಸಮರ್ಥಿ ಕಾ ಸ್ವರೂಪ್ ದಿಖಾಯಿ ದೇ. ನಮ್ಮ ಚಲನವಲನದಲ್ಲಿ ಫರಿಷ್ಠಾ ಸ್ವರೂಪದ ಸಮರ್ಥ ಸ್ವರೂಪ ಕಂಡು ಬರಬೇಕು. ಬಾಬಾ ಹೆಂಗೆ ಒಂದೊಂದೇ ನಮ್ಮ ಯಾವುದು ಪರ್ಸನಾಲಿಟಿ, ಸಮರ್ಥ ಸ್ವರೂಪದ ಪರ್ಸನಾಲಿಟಿ ಹೆಂಗಿರ್ಬೇಕು ಅನ್ನೋದನ್ನ ತಿಳಿಸ್ತಿದ್ದಾರೆ. ಡಬಲ್ ಲೈಟ್ ಕಾ ಸ್ವಯಂ ಕೋ ಬಿ ದೂಸರೋं को भी ಅನುಭವ ಹೋ. ನಾವು ಫರಿಷ್ಠಾ ಸ್ವರೂಪ ಅಂದ್ರೆ ನಾನು ಡಬಲ್ ಲೈಟ್, ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಯಾರ ಜೊತೆಗೆ ನಾವು ವ್ಯವಹರಿಸ್ತೀವೋ ಅವರು ಏನಾಗಬೇಕು, ಡಬಲ್ ಲೈಟ್ ಅನುಭವ ಹೋ. ऐसे ही तो चलते फिरते ಸಮರ್ಥ ಸ್ವರೂಪ ಬನೋ, ದೂಸರೋं को ಸಮರ್ಥಿ ದಿಲಾವ್. ನಡೆಯುವಾಗ ತಿರುಗುವಾಗ ಸಮರ್ಥ ಸ್ವರೂಪದಲ್ಲಿರಿ, ಮತ್ತೊಬ್ಬರಿಗೂ ಸಮರ್ಥವನ್ನ ತುಂಬಿಸಿರಿ, ಸಮರ್ಥವನ್ನ ಕೊಡಿ. ಅಂದ್ರೆ ಅವರ ವ್ಯರ್ಥ ಸಮಾಪ್ತಿಯಾಗಿ ಅವರು ಸಮರ್ಥ ಸ್ವರೂಪಕ್ಕೆ ಬರಬೇಕು. ಇದು ಹಿಂಗೆಲ್ಲ ಮಾಡಿದರೆ ಸ್ಮೃತಿ ದಿವಸ ಏನ್ ಮಾಡ್ದಂಗೆ ಆಚರಿಸಿದಂತೆ. ಹಿಂಗ್ ಮಾಡಿದ್ರೆ ಬ್ರಹ್ಮ ಬಾಬರ ಮೇಲೆ ಏನಿದೆ ಅಂತ ಅರ್ಥ, ಪ್ರೀತಿ ಇದೆ ಅಂತ ಅರ್ಥ. ಬರೇ ಬಾಬಾ ಅಂತ ಹೇಳ್ಕೊಂಡು ಪ್ರೀತಿಯಲ್ಲಿ ಕಣ್ಣೀರು ಹಾಕಿದ ಕೂಡಲೇ ಮುಗುದಿಲ್ಲ. ಎಷ್ಟು ಕೆಲಸ ಕೊಡ್ತಾರ ಬಾಬಾ ನಮಗೆ. ಜೈಸಾ ನಾಮ್ ವೈಸಾ ಕಾಮ್ ಭಿ ಹೋನಾ ಚಾಹಿಯೆ. ಎಲ್ಲರಿಗೂ ಕೆಲಸ ಮಾಡಿದ ಮೇಲೆ ಟೈಟಲ್ ಬರ್ತದೆ, ನಮಗೆ ಹಂಗಲ್ಲ. ಮೊದಲು ಟೈಟಲ್ ಕೊಡೋದು, ಆಮೇಲೆ ಆ ಟೈಟಲ್ಗೆ ತಕ್ಕಂತೆ ನಾವು ಹೇಗಿರ್ಬೇಕಂತ ಬಾಬಾ ಗೈಡ್ ಮಾಡ್ತಾರೆ. ಬಾಬರವರು ಹೇಳ್ತಾರೆ, ನಮಗೆ ಸಹನ ಶಕ್ತಿಯ ಬಗ್ಗೆ ಸ್ಮೃತಿ ಇದೆ, ಹೊಂದ್ಕೊಂಡು ಹೋಗೋದರ ಶಕ್ತಿಯ ಬಗ್ಗೆನೂ ಎಲ್ಲ ಸ್ಮೃತಿ ಇದೆ. ಆದರೆ ಸ್ಮೃತಿ ಸ್ವರೂಪರಾಗಬೇಕು. ಸಮಯಕ್ಕೆ ತಕ್ಕಂತೆ ಆ ಶಕ್ತಿಯನ್ನ ನಾವು ಬಳಸಬೇಕು. ಮಕ್ಕಳು ಸ್ಮೃತಿ ಇದೆ, ಆದರೆ ಸಮರ್ಥ ಸ್ವರೂಪಮೇ ನಹಿಲಾತೆ. ಆದ್ರಿಂದ ನಾವು ಯಾರು ಸಮರ್ಥ ಸ್ವರೂಪದಲ್ಲಿ ಇರ್ತಾರೋ ಅವರೇ ವಿಜಯಿಗಳು. ಸಮರ್ಥ ಸ್ವರೂಪದಲ್ಲಿದ್ದವರೇ ತಂದೆಯ ಆಸ್ತಿಗೆ ಅಧಿಕಾರಿಗಳು. ಸಮರ್ಥ ಸ್ವರೂಪದಲ್ಲಿದ್ದವರು ಅವರ ಪ್ರತಿಯೊಂದು ಮಾತು ಸಹ ಸಮರ್ಥಿಕ ವರದಾನ್ ಅನ್ಯರಿಗೆ ಅನುಭವ ಆಗ್ತದೆ. ಸಮರ್ಥ ಸ್ವರೂಪದಲ್ಲಿದ್ದವರ ಕಣ್ಣು ಸಮರ್ಥ ಸ್ವರೂಪ ಕಾ ಅನುಭವ ಕರಾತಾ ಹೈ. ಸಮರ್ಥ ಸ್ವರೂಪದಲ್ಲಿದ್ದವರ ಸಂಕಲ್ಪ ಯಥಾರ್ಥ ನಿರ್ಣಯ ಶಕ್ತಿ ಕಾ ವಾಯುಮಂಡಲ್ ಕ್ರಿಯೇಟ್ ಆಗ್ತದೆ. ಈ ರೀತಿ ಯಾರು ಸಮರ್ಥ ಸ್ವರೂಪದಲ್ಲಿ ಇರ್ತಾರೋ ಅವರ ಚಲನವಲನ ಫರಿಷ್ಠಾ ರೂಪದಲ್ಲಿ ಇರ್ತದೆ. ಫರಿಷ್ಠಾಪನ್ ಕೆ ಸಮರ್ಥಿ ಕಾ ಸ್ವರೂಪ ದಿಖಾಯಿ ದೇ. ಡಬಲ್ ಲೈಟ್ ಕಾ ಸ್ವಯಂ ಕೋ ಬಿ ದೂಸರೋं को भी ಅನುಭವ. ಇದು ಸ್ಮೃತಿ ಸ್ವರೂಪ, ಸಮರ್ಥ ಸ್ವರೂಪ. ಇದು ಈ ಜನವರಿ 18 ಆಗಿರೋದ್ರಿಂದ ಬಾಬಾ ಈ ಮಾತನ್ನ ಹೇಳ್ತಾರೆ, ಯಥಾರ್ಥ ಸ್ಮೃತಿ ಕಾ ಪ್ರಮಾಣ ಹೈ, ಸ್ಮೃತಿ ದ್ವಾರ ಸಮರ್ಥ ಸ್ವರೂಪ ಬನ್ನ. ಅಂದರೆ ನಮ್ಮ ಸ್ಮೃತಿ ಹೆಂಗಿರ್ಬೇಕು, ಕಣ್ಣು ಹೇಗಿರ್ತಿರ್ತದೆ, ಮಾತು ಹೇಗಿರ್ತದೆ, ಸಂಕಲ್ಪ ಹೇಗಿರ್ತದೆ, ನಂತರ ನಮ್ಮ ಬಿಹೇವಿಯರ್ ಚಲನವಲನ ಹೇಗಿರ್ತದೆ, ಎಲ್ಲವನ್ನು ಬಾಬಾ ಸವಿಸ್ತಾರವಾಗಿ ನಮಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಬಾಪನೆ ಆಜ್ ಬ್ರಹ್ಮ ಬಾಪಕೋ ಸೈರ್ ಕರಾಯ. ಇವತ್ತು ಶಿವಬಾಬಾ ಬ್ರಹ್ಮ ಬಾಬರವ್ರನ್ನ ಎಲ್ಲ ಕಡೆ ಏನ್ ಮಾಡ್ತಾರೆ, ಸೈರ್ ಕರಾಯ. ಕಹಾ ಕಾ ಸೈರ್ ಕರಾಯ? ब्रह्मा बाप के अव्यक्त होने के बाद जो भी देश विदेश में अव्यक्ति जन्म लेने वाले ही वो सभी ब्राह्मण दिखाए. ಅಂದರೆ ಬ್ರಹ್ಮ ಬಾಬಾ ದೇಹ ಬಿಟ್ಟ ಮೇಲೆ ಯಾರ್ಯಾರು ಬಾಬನ ಮಕ್ಕಳಾಗಿದ್ದಾರೋ, ಅಲೌಕಿಕ ಜನ್ಮ ತಗೊಂಡಿದ್ದಾರೋ ಅವೆಲ್ಲ ಬ್ರಾಹ್ಮಣ ಆತ್ಮರ ಕಡೆಗೆ ಶಿವಬಾಬಾ ಬ್ರಹ್ಮ ಬಾಬರನ್ನ ಕರ್ಕೊಂಡು ಏನ್ ಮಾಡಿದ್ದಾರೆ, ಸೈರ್ ಮಾಡಿಸಿದ್ದಾರೆ. ಅಂದ್ರೆ ಸಂಚರಿಸಿದ್ದಾರೆ, ಸಂಚಾರ ಮಾಡಿದ್ದಾರೆ. ಬ್ರಹ್ಮ ಬಾಬರನ್ನ ಕರ್ಕೊಂಡು ಶಿವಬಾಬಾ ಎಲ್ಲ ಬ್ರಹ್ಮ ಬಾಬಾ ದೇಹ ಬಿಟ್ಟ ಮೇಲೆ ಯಾರ್ಯಾರು ಬಾಬನ ಮಕ್ಕಳಾಗಿದ್ದಾರೋ ನಾವೆಲ್ಲ ಯಾರು ಅಲ್ವಾ, ಸಭಿ ಬ್ರಾಹ್ಮಣ ದಿಖಾಯೆ. ತೋ ವಹ ಕಿತನೆ ಹೋಂಗೆ? ಬ್ರಹ್ಮ ಬಾಬಾ ಇದ್ದಾಗ ಜನ್ಮ ತಗೊಂಡವರ ಸಂಖ್ಯೆ ಎಷ್ಟು, ಬ್ರಹ್ಮ ಬಾಬಾ ದೇಹ ಬಿಟ್ಟ ಮೇಲೆ ಬ್ರಾಹ್ಮಣ ಪರಿವಾರದ ಸಂಖ್ಯೆ ಎಷ್ಟು? ಕಿತನೆ?
साकार रूप से अव्यक्त रूप की रचना बहुत ज्यादा थी। साकार रूप से अव्यक्त रूप की रचना बहुत ज्यादा थी। हर स्थान के अव्यक्त रचना वाली आत्माओं को वतन में मर्ज किया। ಎಲ್ಲ ಸ್ಥಾನದಲ್ಲಿ ಬ್ರಹ್ಮ ಬಾಬಾ ವ್ಯಕ್ತ ಆದ ನಂತರ ಯಾರು ಜನ್ಮ ತಗೊಂಡಿದ್ದಾರೋ ಎಲ್ಲ ಬ್ರಾಹ್ಮಣಾತ್ಮರನ್ನ ಬಾಬಾ ಇಮರ್ಜ್ ಮಾಡ್ಕೊಂಡಿದ್ದಾರೆ. ಸುನಾ ಉಸ್ಮೆ ಆಪ್ ಲೋಗ್ ಭಿ ಹೈ, ತಾವೆಲ್ಲ ಅದೇ ಗ್ರೂಪ್ ಅಲ್ಲಿ ಇದ್ದೀರಾ. ಅವರ ಹರೇಕಕ್ಕೂ ಬಾಪ್ತಾದನೆ ಬಹುತ್ ಸ್ನೇಹ ದಿ, ಎಲ್ಲರಿಗೂ ಬಾಬಾ ಬಹಳ ಸ್ನೇಹ ಕೊಡ್ತಾರೆ. ಸಮೀಪ ಕಿ ದೃಷ್ಟಿ ದಿ और अव्यक्त रचना को एक विशेष गिफ्ट भी दी. ದೃಷ್ಟಿನೂ ಕೊಡ್ತಿದ್ದಾರೆ ಎಲ್ಲರಿಗೂ ಬಾಬಾ, ಜೊತೆಗೆ ಎಲ್ಲರಿಗೂ ಏನ್ ಕೊಡ್ತಿದ್ದಾರೆ? ಉಡುಗೊರೆಯನ್ನ ಕೊಡ್ತಿದ್ದಾರೆ. अभी यहाँ जो बैठे हो वो साकार ब्रह्मा के बाद जो ब्राह्मण आत्मा रचना में आए हो वो हाथ उठाओ. ಇಲ್ಲಿ ಈಗ ಬಾಬನ ಸಮ್ಮುಖದಲ್ಲಿ ಯಾರ್ಯಾರು ಕುತ್ಕೊಂಡಿದ್ದೀರೋ ಸಾಕಾರ ಬ್ರಹ್ಮ ಬಾಬರವರ ನಂತರ ನಾವು ಜನ್ಮ ತಗೊಂಡವರು ಅನ್ನೋರು ಯಾರ್ಯಾರು ಕೈ ಎತ್ತಿ. साकार ब्रह्मा के बाद ब्राह्मण आत्मा रचना में आए हो वो हाथ उठाओ, हाथ उठाओ. ಬ್ರಹ್ಮ ಬಾಬಾ ದೇಹ ಬಿಟ್ಟ ಮೇಲೆ ನಾವು ಜನ್ಮ ತಗೊಂಡವರು. ಸರಿ, ಮೆಜಾರಿಟಿ ಹೇ, ಬಹಳ ಜನ ಇದ್ದೀರಿ. अच्छा नीचे करो. अच्छा जो साकार रूप की रचना है वो हाथ उठाओ. ಬ್ರಹ್ಮ ಬಾಬಾ ಇದ್ದಾಗ ಜನ್ಮ ತಗೊಂಡವರು ಯಾರಿದ್ರಿ? ಕೈ ಎತ್ತಿ. बहुत थोड़े ही, आज भी सभा में बहुत थोड़े ही. तो बाप दादा ने हर एक बच्चे को इमर्ज किया क्योंकि संख्या बहुत थी. यहाँ तो बैठ भी नहीं सकेंगे, वतन में तो सब आ सकते ही. ಒಂದ್ ವೇಳೆ ಬ್ರಹ್ಮ ಬಾಬಾ ದೇಹ ಬಿಟ್ಟ ಮೇಲೆ ಯಾರ್ಯಾರು ಜನ್ಮ ತಗೊಂಡಿದ್ದೀರೋ ಎಲ್ಲರೂ ಬನ್ನಿ ಮಧುಬನಕ್ಕೆ ಅಂತ ಅಂದ್ಬಿಟ್ರೆ ಎಷ್ಟಾಗ್ಬೋದು ಸಂಖ್ಯೆ? ಲಕ್ಷಾಂತರ ಸಂಖ್ಯೆ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಧುವನದಲ್ಲಿ ಬಂದ್ರೆ ಜಾಗ ಇಲ್ಲ, ಆದರೆ ವತನದಲ್ಲಿ ಬೇಕಾದಷ್ಟು ಏನಿದೆ? ಜಾಗ ಇದೆ. ವಹಾ ಜಿತನಾ ಬಡಾ ಸ್ಥಾನ ಚಾಹಿಯೆ ಉತನಾ ಸ್ಥಾನ ಹೈ. ವತನದಲ್ಲಿ ಎಷ್ಟು ದೊಡ್ಡ ಸ್ಥಾನ ಬೇಕೋ ಅಷ್ಟು ದೊಡ್ಡ ಸ್ಥಾನ ಇದೆ. तो बाप दादा ने सभी को वतन में इमर्ज किया, अर्थात निमंत्रण देके बुलाया. ನಮ್ಮೆಲ್ಲರಿಗೂ ಸಹಿತ ಆಮಂತ್ರಣ ಕೊಟ್ಟು ಬಾಬಾ ನಮ್ಮೆಲ್ಲರನ್ನ ಎಲ್ಲಿ ಇನ್ವೈಟ್ ಮಾಡಿದ್ದಾರೆ? ವತನದಲ್ಲಿ ಇನ್ವೈಟ್ ಮಾಡಿದ್ದಾರೆ. ಸಭಿ ಬಡೇ ಖುಷಿ ಹೋ ರಹೇ ಥೆ, ಬಾಪ್ ದಾದಾ ಉನ್ಸೆ ಜ್ಯಾದಾ ಖುಷಿ ಹೋ ರಹೇ ಥೆ. ಎಲ್ಲ ಮಕ್ಕಳಿಗೆ ಇಷ್ಟು ಖುಷಿ ಖುಷಿ ಖುಷಿ. ಬಾಬಾ ನಮ್ಮೆಲ್ಲರನ್ನೂ ಸಹಿತ ಇನ್ವೈಟ್ ಮಾಡಿದ್ದಾರೆ ವತನಕ್ಕೆ ಅಂತ ಹೇಳಿ. ಅದರಲ್ಲಿಯೂ ಬಾಪ್ತಾದರವರಿಗೆ ಮಕ್ಕಳನ್ನು ನೋಡಿ ಜಾಸ್ತಿ ಖುಷಿ. ಬಾಪ್ತಾದ ने उन रत्नों को सौगात दी, बहुत सुंदर सौगात दी. ನಾವೆಲ್ಲ ವತನದಲ್ಲಿದ್ದೀವಿ ಈಗ. ಬಾಪ್ತಾದ ನಮ್ಮನ್ನು ನೋಡಿ ಬಹಳ ಖುಷಿ ಪಡ್ತಿದ್ದಾರೆ. ಎಲ್ಲ ಮಕ್ಕಳಿಗೂ ಸಹಿತ. ಯಾವ ಮಕ್ಕಳಿಗೆ? ಬ್ರಹ್ಮ ಬಾಬಾ ದೇಹ ಬಿಟ್ಟ ಮೇಲೆ ಮತ್ತೆ ನಾವು ಜನ್ಮ ತಗೊಂಡಂತ ಮಕ್ಕಳಿಗೆ ಬಾಬಾ ಎಲ್ಲರಿಗೂ ಏನ್ ಕೊಡ್ತಿದ್ದಾರೆ? ಉಡುಗೊರೆಯನ್ನ ಕೊಡ್ತಾ ಇದ್ದಾರೆ. ಏನ್ ಉಡುಗೊರೆ ಅಂತಂದ್ರೆ, ಸುಂದರ್ ಬೇದಾಗ್ ಹೀರೆ ಕಾ ಬಹುತ್ ಚಮಕ್ತಾ ಹುವಾ ಕಮಲ ಪುಷ್ಪ. ಏನ್ ಗಿಫ್ಟ್? ಸುಂದರ ಕಲೆರಹಿತ ಹೊಳೆಯುತ್ತಿರುವ ಕಮಲ ಪುಷ್ಪವನ್ನ ಎಲ್ಲ ಮಕ್ಕಳಿಗೆ ಉಡುಗೊರೆ ರೂಪದಲ್ಲಿ ಕೊಡ್ತಿದ್ದಾರೆ. ಜಿಸ್ಮೆ ಏಕ್ ಏಕ್ ಕಮಲ ಕೆ ಪತ್ತೆ ಮೇ ಭಿನ್ನ ಭಿನ್ನ ಶಕ್ತಿ ಆತಿ. ಆ ಕಮಲದ ದಳಗಳಿದೆಲ್ಲ, ಒಂದೊಂದು ದಳದಲ್ಲಿಯೂ ಸಹ ಭಿನ್ನ ಭಿನ್ನ ಶಕ್ತಿಗಳಿದ್ದವು. ಜೊ ಭಿನ್ನ ಭಿನ್ನ ರಂಗ್ ಮೇ ಚಮಕ್ ರಹಿ ಥಿ. ಒಂದೊಂದು ಶಕ್ತಿನೂ ಒಂದೊಂದು ಬಣ್ಣದ ರೂಪದಲ್ಲಿ ಹೊಳಿತಾ ಇತ್ತು. ಯಾಕೆಂದ್ರೆ ನಾವೆಲ್ಲ ವ್ಯಾಲ್ಯೂಸ್ ಹೇಳ್ಬೇಕಾದ್ರೆ ನಾವು ಬಣ್ಣ ಹೇಳ್ತೀವಿ. ಈಗ ಶಾಂತಿ ಅಂದ ಕೂಡಲೇ ಆಕಾಶ ನೀಲಿ, ಪ್ರೀತಿ ಅಂತಂದ ಕೂಡಲೇ ಹಸಿರು, ಸುಖ ಅಂದ ಕೂಡಲೇ ಹಳದಿ ಬಣ್ಣ, ಪವಿತ್ರತೆ ಅಂತಂದ ಕೂಡಲೇ ಕಾವಿ ಬಣ್ಣ, ಶಕ್ತಿ ಅಂತಂದ ಕೂಡಲೇ ಕೆಂಪು ಬಣ್ಣ, ಜ್ಞಾನ ಅಂತಂದ ಕೂಡಲೇ ಡಾರ್ಕ್ ನೀಲಿ, ಆನಂದ ಅಂತಂದ ಕೂಡಲೇ ಪರ್ಪಲ್. ಯಾವ್ದದು? ನೇರಳೆ ಬಣ್ಣ. ಒಂದೊಂದು ಗುಣ ಒಂದೊಂದು ಶಕ್ತಿಗೂ ಸಹ ಒಂದೊಂದು ಕಲರ್ ಇದೆ. ಬಾಬಾ ನಮ್ಗೆ ಕೊಟ್ಟಂತ ಗಿಫ್ಟಿನಲ್ಲಿ ವೆರೈಟಿ ಶಕ್ತಿಗೆ ವೆರೈಟಿ ದಳಗಳ ಬಣ್ಣಗಳ ಒಂದು ಹೊಳಪು ಕಾಣ್ತಾ ಇತ್ತು.
ये बेदाग हीरे का कमल पुष्प आप इमर्ज करो, कितना ಶೋಭನಿಕ ಹೋಗ. ಸಿಗ್ತಾ ಎಲ್ಲರ ಕೈಗೆ? ಇಮರ್ಜ್ ಮಾಡ್ಕೊಳ್ಳಿ. ಎಲ್ಲರ ಕೈಲಿ ಕಮಲ ಪುಷ್ಪ ಇದೆಯಾ? ಬಾಬಾ ಹೇಳ್ತಿದ್ದಾರೆ ಕಿತ್ತನ ಶೋಭನಿಕ ಹೋಗ. इमर्ज हुआ, इमर्ज किया. डबल फॉरेनर्स ने इमर्ज किया, टीचर्स ने इमर्ज किया, पांडव ने इमर्ज किया. ಎಲ್ಲರ ವತನದಲ್ಲಿ ಕಮಲ ಪುಷ್ಪ ಇಟ್ಕೊಂಡು ಬಾಬನ ಸಮ್ಮುಖದಲ್ಲಿದ್ದೀವಿ. और मीठी मीठी माताओं ने इमर्ज किया. माताएं इस विश्वविद्यालय की विशेषता है. ಅದರಲ್ಲಿಯೂ ಮಾತೆಯರಂದರೆ ಈಶ್ವರ್ಯ ವಿಶ್ವವಿದ್ಯಾಲಯದ ವಿಶೇಷತೆ, ಈಶ್ವರ್ಯ ವಿಶ್ವವಿದ್ಯಾಲಯದ ಶೋಭೆ. सभी को आश्चर्य किस बात का लगता है? ಎಲ್ಲರಿಗೂ ಈಶ್ವರ್ಯ ವಿಶ್ವವಿದ್ಯಾಲಯ ಕಂಡ ಕೂಡಲೇ ಯಾವ ಮಾತಿನ ಬಗ್ಗೆ ಆಶ್ಚರ್ಯ ಆಗ್ತದೆ? ಬಾಬಾ ಹೇಳ್ತಾರೆ ಇತನೇ ಮಾತಾಯೇ ಅವರು ಶಕ್ತಿಯ ಬನ್ಗೈ. ಎಲ್ಲರಿಗೇನು ಆಶ್ಚರ್ಯ ಆಗ್ತದೆ ಅಂದ್ರೆ ಇಷ್ಟೆಲ್ಲ ಮಾತೆಯರು ಏನಾಗ್ಬಿಟ್ರು? ಶಕ್ತಿಯರಾಗ್ಬಿಟ್ರು. इतनी माताएं पवित्रता का व्रत धारण कर देवियों के रूप में परिवर्तन हो गई. ಮಾತೆಯರು ಪವಿತ್ರತೆಯ ವೃತ್ತವನ್ನ ಧಾರಣೆ ಮಾಡಿ ದೇವಿ ರೂಪದಲ್ಲಿ ಪರಿವರ್ತನೆ ಆಗಿಬಿಟ್ರಲ್ಲ, ಅದನ್ನ ನೋಡಿ ಎಲ್ಲರಿಗೂ ಸಭಿಕೋ ಆಶ್ಚರ್ಯ. ಮಾತಾ ಮೆಜಾರಿಟಿ ಮಾತಾಯೇ ದಿಖಾಯಿ ದೇತಿ ಹೈ. ಈಗ ಸಂಸಾರದಲ್ಲಿರುವಂತ ಅಣ್ಣಂದಿರು, ಸಂಸಾರದಲ್ಲಿರುವಂತಹ ಮಾತೆಯರು, ಕುಮಾರರು, ಕುಮಾರಿಯರು 4 ರೂಪದಲ್ಲಿ ವಿಂಗಡಣೆ ಮಾಡಿದರೆ ನಮ್ಮ ಅಟೆಂಡೆನ್ಸ್ ಬುಕ್ ಅಲ್ಲಿ ಜಾಸ್ತಿ ಸಂಖ್ಯೆ ಯಾರ್ದು? ಮಾತೆಯರದೇ ಮೇಲುಗೈ. ಅದಕ್ಕೆ ಬಾಬಾ ಹೇಳ್ತಾರೆ ಈಶ್ವರ್ಯ ವಿಶ್ವವಿದ್ಯಾಲಯದ ವಿಶೇಷತೆ ಅದು ಸಹ ಎಂತ ಮಾತೆಯರು ಪವಿತ್ರತೆಯ ವೃತ್ತವನ್ನ ಧಾರಣೆ ಮಾಡಿ ದೇವಿ ರೂಪದಲ್ಲಿ ತಮ್ಮ ಜೀವನವನ್ನ ಪರಿವರ್ತನೆ ಮಾಡಿಕೊಂಡವರು. तो बाप दादा ने आज ಅವ್ಯಕ್ತ ರಚನಾ को बहुत बहुत प्यार दिया. ನಾವೆಲ್ಲ ಅವ್ಯಕ್ತ ರಚನೆ ಬಾಪ್ ದಾದಾ ಇವತ್ತು ಬಹಳಷ್ಟು ಪ್ರೀತಿಯನ್ನ ಕೊಡ್ತಾ ಇದ್ದಾರೆ. ವತನ್ ಮೇ ಬಗೀಚಾ ಬಿ ಇಮರ್ಜ್ ಕಿಯಾ, ಪಹಾಡ್ ಬಿ ಇಮರ್ಜ್ ಕಿಯಾ, ಸಾತ್ ಮೇ ಸಾಗರ್ ಬಿ ಇಮರ್ಜ್ ಕಿಯಾ. ಬಾಬರವರು ವತನದಲ್ಲಿ ಹೂತೋಟವನ್ನು ಇಮರ್ಜ್ ಮಾಡ್ಕೊಂಡ್ರು, ಪರ್ವತವನ್ನು ಇಮರ್ಜ್ ಮಾಡ್ಕೊಂಡ್ರು, ಸಾಗರವನ್ನು ಇಮರ್ಜ್ ಮಾಡ್ಕೊಂಡ್ರು. ಅವ್ರು ಸಭಿಕೋ ಕೂಬ್ ಗುಮಾಯ. ಪಿಕ್ನಿಕಾ ನಮ್ಗಿವತ್ತು ವತನದಲ್ಲೇ ಸಾಗರದ ಹತ್ತಿರ ಕರ್ಕೊಂಡು ಹೋದ್ರು ಬಾಬಾ, ಪರ್ವತದ ಎತ್ತರಕ್ಕೆ ಕರ್ಕೊಂಡು ಹೋದ್ರು, ನಮ್ಮೆಲ್ಲರನ್ನ ಬಗೀಚಕ್ಕೆ ಕರ್ಕೊಂಡು ಹೋದ್ರು. ಕೈಯಲ್ಲಿ ಏನ್ ಇಟ್ಕೊಂಡಿದ್ದೀರಿ? ಕಮಲ ಪುಷ್ಪ. ಸಭಿಕೋ ಗುಮ್ ಸ್ಕೂಬ್ ಗುಮಾಯ, ಫ್ರೀಡಮ್ ಬಿ ಗೂಮ್ನೆಕ್ಕೆ. ನೀವು ಎಲ್ಲಿ ಬೇಕಲ್ಲಿ ಏನ್ ಮಾಡ್ಬೋದು? ತಿರುಗಾಡ್ಬೋದು. ಕೇಲ್ ನಹಿ ಕರಾಯ, ಏನ್ ಮಾಡಿಲ್ಲ ಅಲ್ಲಿ ಬಾಬಾ? ಆಟ ಆಡ್ಸಿಲ್ಲ. ಬಾಲ್ ಔರ್ ಬ್ಯಾಟ್, ಬಾಲ್ ಕಾ ಕೇಲ್ ನಹಿ ಕರಾಯ. ಬಾಲ್ ಮತ್ತೆ ಬ್ಯಾಟ್ ಅದರದ್ದು ಆಟ ಆಡ್ಸಿಲ್ಲ. ಕೊಯ್ ಸಾಗರಕ್ಕೆ ಲೇರೋ ಮೇಲೆ ಲೇರಾ ರಹೇತೆ. ಈ ಮಕ್ಕಳಿಗೆ ಫ್ರೀ. ಈಗ ಸಾಗರ ಇಷ್ಟಪಟ್ಟವರು ಸಾಗರದ ದಡದಲ್ಲಿ ಲೆಹರಾ ರಹೇತೆ. ಕೊಯ್ ಪಹಾಡಿ ಪರ್ ಬೈಟೆ ಹುಯೇತೆ. ಕೆಲವು ಮಕ್ಕಳು ಎಲ್ಲೋ ಕುತ್ಕೊಂಡ್ರು? ಪರ್ವತದ ಎತ್ತರದಲ್ಲಿ ಕುತ್ಕೊಂಡ್ರು. ಕೆಲವರು ಬಗೀಚೆ ಮೇ ಗೂಮ್ ರಹೇತೆ, ಹೂತೋಟದಲ್ಲಿ ಕೆಲವರು ವಾಕ್ ಮಾಡ್ತಿದ್ರು. तो आज वतन में ಅವ್ಯಕ್ತ ರಚನಾ ಕೆ ಮೆಹಫಿಲ್ ಥಿ. ವತನದಲ್ಲಿ ಅವ್ಯಕ್ತ ರಚನೆಯ ದೊಡ್ಡ ಸಭೆ ಸೇರಿತ್ತು. ಬಾಪ್ ದಾದನೆ ಸಭಿಕೋ ಯಹ ವರದಾನ್ ದಿಯಾ. ನಾವು ಬಂದವರಿಗೆಲ್ಲರಿಗೂ ಬಾಬಾ ಒಂದು ವರದಾನ ಕೊಡ್ತಾರೆ. ಫಸ್ಟ್ ಪ್ರೀತಿಯ ದೃಷ್ಟಿ ಕೊಟ್ರು. ಆಮೇಲೆ ಏನ್ ಕೊಟ್ರು ಬಾಬಾ? ನಮ್ಮೆಲ್ಲರಿಗೂ ಕಮಲ ಪುಷ್ಪ ಉಡುಗೊರೆ ಕೊಟ್ರು. ಆಮೇಲೆ ಏನ್ ಮಾಡಿದ್ರು? ಹೂತೋಟ, ಪರ್ವತ, ಸಾಗರ ಎಲ್ಲಿ ಬೇಕಲ್ಲಿ ಏನ್ ಮಾಡ್ರಿ ನೀವು ಅಡ್ಡಾಡ್ರಿ ಅಂತ ಹೇಳ್ಕೊಂಡು ನಮ್ಮನ್ನ ಫ್ರೀ ಆಗಿ ಬಿಟ್ರು. ಈಗ ಎಲ್ಲ ಮಕ್ಕಳಿಗೂ ಆ ಸಭೆಯಲ್ಲಿ ವರದಾನ ಕೊಡ್ತಾರೆ ಬಾಬಾ. ಸದಾ ಸರ್ವಶಕ್ತಿಯೋ ಮೇ ಜೀತೆ ರಹೋ ಉಡ್ತೇ ರಹೋ. ವರದಾನ ಏನು? ಸರ್ವಶಕ್ತಿಗಳಲ್ಲಿ ಬದುಕಿರಿ, ಹಾರ್ತಾ ಇರಿ. ಸರ್ವಶಕ್ತಿಗಳನ್ನ ಜೊತೆಗಿಟ್ಕೊಂಡು ಬದುಕಿರಿ, ಹಾರ್ತಾ ಇರಿ. तो बाप दादा का आज के स्मृति दिवस का विशेष महामंत्र है. ಇವತ್ತು ಸ್ಮೃತಿ ದಿವಸಕ್ಕೆ ಸಂಬಂಧಿಸಿ ಮಹಾಮಂತ್ರ ಯಾವ್ದಾಯ್ತು ಅಲ್ಲಿಗೆ? ಟೋಟಲಿ ಮುರಳಿಯ ಸಾರ ಒಂದೇ ಸೆಂಟೆನ್ಸ್ ಅಲ್ಲಿ, ಸ್ಮೃತಿ ಸ್ವರೂಪ ಬನ್ ಸಮರ್ಥಿಯೋಂಕೋ ಸ್ವರೂಪ ಮೇ ಲಾವು. ಸ್ಮೃತಿ ಸ್ವರೂಪರಾಗಿ
ಸಮರ್ಥತೆಯನ್ನ ಸ್ವರೂಪದಲ್ಲಿ ತನ್ನಿ. ಮೊದಲೇ ಹೇಳಿದರು ಬಾಬಾ, ನಾವು ನಮ್ಮ ಸ್ಮೃತಿ ಸಮರ್ಥ ಇದೆ. ಸಮರ್ಥ ಅಂದ್ರೆ ಏನರ್ಥ? ವ್ಯರ್ಥನೆ ಇಲ್ಲದಿರುವ ಸ್ಥಿತಿ ಸಮರ್ಥ. ಅಂಥವರ ದೃಷ್ಟಿ ಸಮರ್ಥ ಇರ್ತದೆ. ಅಂಥವರ ಮಾತು ಮತ್ತೊಬ್ಬರು ವ್ಯರ್ಥ ಹಿಡ್ಕೊಂಡು ಬಂದ್ರು ಅವರನ್ನು ಏನ್ ಮಾಡ್ತದೆ? ಸಮರ್ಥ ಮಾಡ್ತದೆ. ಅಂಥವರ ಸಂಕಲ್ಪ ಕರೆಕ್ಟ್ ನಿರ್ಣಯ ತಗೋತಾರ. ವ್ಯರ್ಥನೆ ಇಲ್ಲ ಅಂದ ಕೂಡಲೇ ತೆಗೆದುಕೊಳ್ಳೋ ನಿರ್ಣಯ ಕರೆಕ್ಟ್ ನಿರ್ಣಯ ಇರ್ತದೆ. ಬಿಹೇವಿಯರ್, ಚಲನವಲನ ಹೇಗಿರ್ತದೆ? ಬಾಬಾ ಅಂತಾರೆ ಫರಿಷ್ಠಾ ಸ್ವರೂಪ. ನಮ್ಮನ್ನ ನೋಡಿ ಮತ್ತೊಬ್ರು ಏನಾಗ್ಬಿಡ್ತಾರೆ? ಇಷ್ಟು ಡಬಲ್ ಲೈಟ್ ಆಗ್ತಾರೆ, ಹಗುರಾಗ್ತಾರೆ, ವ್ಯರ್ಥದಿಂದ ದೂರ ಆಗ್ತಾರೆ. ಇದು ಸಮರ್ಥ ಸ್ವರೂಪದ ಕರ್ಮದಲ್ಲಿ ಕಾಣಬೇಕದು. ಸ್ಮೃತಿ ಸ್ವರೂಪ ಬನ್ ಸಮರ್ಥಿಯೋಂಕೋ ಸ್ವರೂಪ ಮೇ ಲಾವೋ. ಇದು ಬಾಬಾ ಕೊಟ್ಟಂತ ಮಹಾಮಂತ್ರ. ಖಜಾನೆಕೋ ಗುಪ್ತ ನಹಿ ರಖೋ. ಈಗೆಲ್ಲ ಖಜಾನೆ ಸಿಕ್ಕಿದೆ ನಮ್ಗೆ, ಅದನ್ನು ಗುಪ್ತವಾಗಿ ಇಟ್ಕೊಳ್ಳೋದಲ್ಲ. ಹರ ಕರ್ಮ ದ್ವಾರ ಬಾಹರ್ ಮೇ ಪ್ರತ್ಯಕ್ಷ ಕರೋ. ನಮ್ಮ ಹತ್ರ ಖಜಾನೆ ಸಿಕ್ಕಿದೆ, ಪ್ರತಿ ಒಂದು ನಮ್ಮ ಕರ್ಮದ ಮೂಲಕ ಅದನ್ನ ಪ್ರತ್ಯಕ್ಷಗೊಳಿಸಿರಿ. ಜೋ ಬಿ ಆತ್ಮ ಚಾಹೆ ದೃಷ್ಟಿ ಕೆ, चाहे मुख के बोल में, चाहे कर्म में, साथ में संपर्क में आए, जिसको समर्थ बनने का सहयोग दो, समर्थ स्वरूप का स्नेह दो. ನಮ್ಮ ಹತ್ರ ಎಲ್ಲ ಸಾಮರ್ಥ್ಯ ಇದೆ. ಜನ್ಮಸಿದ್ಧ ಅಧಿಕಾರದಲ್ಲಿ ಎಲ್ಲ ಶಕ್ತಿಯನ್ನ ನಾವು ತುಂಬಿಕೊಂಡಿವಿ. ಈಗ ನಮ್ಮ ಹತ್ರ ಇದೆ. ಈಗ ಬಾಬಾ ಹೇಳ್ತಾರೆ ಅದನ್ನ ಕರ್ಮದಲ್ಲಿ ಪ್ರತ್ಯಕ್ಷಗೊಳಿಸ್ರಿ. ದೃಷ್ಟಿಯಿಂದ, ಮಾತಿನಿಂದ, ಕರ್ಮದಲ್ಲಿ, ಎಲ್ಲರ ಸಂಪರ್ಕದಲ್ಲಿ ಬಂದಾಗ ಸಮರ್ಥ ಆಗುವ ಸಹಯೋಗವನ್ನ ನೀಡಿ, ಸಮರ್ಥ ಸ್ವರೂಪದ ಸ್ನೇಹವನ್ನ ಕೊಡಿ. बाप दादा ने यह भी देखा, जो नए नए बच्चे आते हैं उनमें कई आत्माएं ऐसी भी है जिन्हों को बाप दादा के सहयोग के साथ साथ आप ब्राह्मण आत्माओं के द्वारा हिम्मत, उमंग, उत्साह, समाधान मिलने का आवश्यकता है. ಅಂದ್ರೆ ಈಗೀಗ ಬರುವಂತ ಹೊಸ ಹೊಸ ಮಕ್ಕಳಿಗೆ ಬಾಪ್ದಾದರವರ ಸಹಯೋಗ ಇದೆ. ಆದರೆ ಜೊತೆ ಜೊತೆಗೆ ನಾವು ಬ್ರಾಹ್ಮಣ ಆತ್ಮಗಳ ಮೂಲಕ ಅವ್ರಿಗೆ ಏನ್ ಕೊಡ್ಬೇಕು? ನಾವು ಹಿಮ್ಮತ್ ಕೊಡ್ಬೇಕು, ಅವರಿಗೆ ಸಾಹಸ ಪ್ರಜ್ಞೆ ಕೊಡಬೇಕು, ಉಮಂಗ್ ಉತ್ಸಾಹ ಕೊಡಬೇಕು, ಅವರಿಗೆ ಸಮಾಧಾನ ಬೇಕು. ಇದು ಅವಶ್ಯಕತೆ ಇದೆ. ಈಗೀಗ ಬಂದವರ ಹತ್ರ ಅವರು ಯೋಗ ಮಾಡ್ತಾರೆ, ಕ್ಲಾಸ್ ಕೇಳ್ತಾರೆ, ಬಾಬನ ಸಹಯೋಗ ಪಡ್ಕೊಳ್ತಿದ್ದಾರೆ. ಆದ್ರೆ ನಾವು ಬ್ರಾಹ್ಮಣ ಆತ್ಮಗಳ ಸಹಯೋಗನೂ ಅವರಿಗೆ ಬೇಕು. ಚೋಟೆ ಚೋಟೆ ಹೆನಾ, ಈಗೀಗ ಬಂದವರು ಸಣ್ಣವರಲ್ವಾ? ಫಿರ್ ಬಿ ಹೇ ಚೋಟೆ ಲೇಕಿನ್ ಹಿಮ್ಮತ್ ರಖ ಬ್ರಾಹ್ಮಣ ಬನೆ. ಸಣ್ಣ ಸಣ್ಣವರು ಈಗೀಗ ಬಂದವರು, ಆದರೆ ಸಾಹಸದ ಹೆಜ್ಜೆಯನ್ನ ಮುಂದಿಟ್ಟು ಬಾಬನ ಮಕ್ಕಳಾಗಿದ್ದಾರೆ. तो छोटों को ಶಕ್ತಿಯೋ ದ್ವಾರ ಪಾಲನಾ ಕಿ ಅವಶ್ಯಕತಾ ಹೈ. ಈಗೀಗ ಬಂದಂತ ಎಳೆಯ ಮಕ್ಕಳಿಗೆ ಶಕ್ತಿಯನ್ನ ತುಂಬಿ ಪಾಲನೆ ಕೊಡುವ ಅವಶ್ಯಕತೆ ಇದೆ. ಶಕ್ತಿಯನ್ನ ತುಂಬಿ ಪಾಲನೆ ಕೊಡುವ ಅವಶ್ಯಕತೆ ಇದೆ. तो और पालना नहीं, शक्ति देने का पालना की ಅವಶ್ಯಕತಾ है. ಬೇರೆ ಪಾಲನೆ ಅಲ್ಲ, ಅವರಿಗೆ ಶಕ್ತಿ ತುಂಬುವ ಪಾಲನೆ ಕೊಡುವ ಅವಶ್ಯಕತೆ ಇದೆ. तो जल्दी से ಸ್ಥಾಪನಾ का ಬ್ರಾಹ್ಮಣ ಆತ್ಮ ತಯಾರು ಹೋ ಜಾಯ್. ಅವಾಗ ಬೇಗ ಬ್ರಾಹ್ಮಣ ಆತ್ಮಗಳೆಲ್ಲ ಸ್ಥಾಪನೆಯ ಕಾರ್ಯದಲ್ಲಿ ತಯಾರಾಗ್ಬಿಡ್ತಾರೆ. ಕಮ್ ಸೆ ಕಮ್ 9 लाख तो ಚಾಹಿಯೇನಾ. ಸತ್ಯುಗ ಪ್ರಾರಂಭ ಆಗಬೇಕಾದ್ರೆ 9 ಲಕ್ಷ ಜನ ಬೇಕಲ್ಲ. ಆ 9 ಲಕ್ಷ ಜನ ಸಮರ್ಥರು ಬೇಕು ಸತ್ಯುಗದ ಪ್ರಾರಂಭದಲ್ಲಿ. ತೋ ಶಕ್ತಿಯೋ ಕಾ ಸಹಯೋಗ ದೋ. ಆದ್ರಿಂದ ಅವರು ಬಾಬನ ಮಕ್ಕಳಾದ್ರು, ಎಳೆಯ ಮಕ್ಕಳು, ಬಾಬನ ಸಹಯೋಗ ಸಿಗ್ತಾ ಇದೆ, ಓಕೆ. ಆದ್ರೆ ನಾವು ಅವ್ರಿಗೆ ಏನ್ ಮಾಡ್ಬೇಕೀಗ? ಶಕ್ತಿಯ ಸಹಯೋಗವನ್ನ ಕೊಡಿ. ಶಕ್ತಿಯೊನ್ಸೆ ಪಾಲನಾದೋ, ಶಕ್ತಿಯ ಬಡಾವೋ. ಈಗೀಗ ಬಂದಂತ ಮಕ್ಕಳನ್ನ ಏನ್ ಮಾಡ್ಬೇಕು? ನಾವು ಪವರ್ಫುಲ್ ಮಾಡ್ಬೇಕು. ಶಕ್ತಿಯನ್ನ ತುಂಬಿಸಿರಿ, ಹೆಚ್ಚಿಸಿರಿ, ಶಕ್ತಿಯ ಪಾಲನೆಯನ್ನ ಕೊಡಿ, ಶಕ್ತಿಯ ಸಹಯೋಗವನ್ನ ಕೊಡಿ. ಜಾದಾ ಡಿಸ್ಕಸ್ ಕರ್ನೆ ಕಿ ಶಿಕ್ಷಾಯೇ ನಹಿ ದೋ. ಜಾಸ್ತಿ ಚರ್ಚೆ ಮಾಡುವಂತ ಸಹಯೋಗ ಬೇಡ. ಶಕ್ತಿ ದೋ. ಉನಿಕಿ ಕಮ್ಜೋರಿ ನಹಿ ದೇಖೋ. ಅವರದ್ದು ದುರ್ಬಲತೆಯನ್ನ ನೋಡ್ಲಿಕ್ಕೆ ಹೋಗಬೇಡಿ. ಉಸ್ಮೆ ವಿಶೇಷತಾ ಜೋ ಶಕ್ತಿ ಕಿ ಕಮಿ ಹೋ ವೋ ಬರ್ತೆ ಜಾವೋ.
ಅವರ ಹತ್ರ ಯಾವ ವಿಶೇಷತೆ ಕಡಿಮೆ ಇದೆ, ಯಾವ ಶಕ್ತಿ ಕಡಿಮೆ ಇದೆ, ಅದನ್ನ ತುಂಬ್ತಾ ಹೋಗ್ರಿ, ಸಹಯೋಗ ಕೊಡ್ರಿ. ಧೈರ್ಯ, ಸಾಹಸ, ಉಮಂಗ್, ಉತ್ಸಾಹ, ಶಕ್ತಿ ತುಂಬುವ ರೂಪದಲ್ಲಿ ಅವರಿಗೆ ಸಹಯೋಗವನ್ನ ಕೊಡಿ. ಆಜ್ಕಲ್ ಜೋ ನಿಮಿತ್ತ ಹೈ, ಅದರಲ್ಲಿ ಪಾಲನೆ ಕೊಡ್ಲಿಕ್ಕೆ ಯಾರು, ಈಗಿನ ಕಾಲದಲ್ಲಿ ಯಾರು ನಿಮಿತ್ತರಿದ್ದಾರೋ ಉನೋಂಕೋ ಇಸ್ ಪಾಲನಾಕ್ಕೆ ನಿಮಿತ್ತ ಬನ್ನೇಕ್ಕೆ ಅವಶ್ಯಕತಾ ಹೈ. ಅದರಲ್ಲಿ ಯಾರು ನಿಮಿತ್ತರಿದ್ದಾರೆ, ಈ ರೂಪದ ಪಾಲನೆ ಕೊಡ್ಲಿಕ್ಕೆ ನಿಮಿತ್ತ ಆಗುವ ಅವಶ್ಯಕತೆ ಇದೆ. ಬಾಬಾ ಹೇಳ್ತಾರೆ, ಜಿಜ್ಞಾಸು ಬಡಾಯೇ, ಸೇವಾ ಕೇಂದ್ರ ಬಡಾಯೇ. ಏ ಕಾಮನ್ ಹೈ. ಬಹಳ ಜನರಿಗೆ ಕೋರ್ಸ್ ಕೊಟ್ಟು ಪರಿವಾರ ಜಾಸ್ತಿ ಆಗಿದ್ದಾರೆ, ಸೇವಾ ಕೇಂದ್ರ ಚಂದ ವೃದ್ಧಿಯಾಗಿದೆ, ಬರೋರ ಸಂಖ್ಯೆ ವೃದ್ಧಿಯಾಗಿದೆ. ಇದು ಕಾಮನ್ ಮಾತು. ಈಗೇನ್ ಮಾಡ್ಬೇಕು ಹಂಗಾದ್ರೆ, ಸ್ಪೆಷಲ್ ಏನ್ ಮಾತು ಮಾಡ್ಬೇಕು? ಹರ್ ಏಕ್ ಆತ್ಮ ಕೋ ಬಾಪ್ ಕಿ ಮದದ್ ಸೆ ಶಕ್ತಿಶಾಲಿ ಬನಾಯೆ. ಈಗ ನಾವು ಪ್ರತಿಯೊಂದು ಆತ್ಮಗಳಿಗೂ ಬಾಬನ ಸಹಯೋಗದಿಂದ ಏನ್ ಮಾಡ್ಬೇಕು, ಅವರನ್ನ ಶಕ್ತಿಶಾಲಿ ಮಾಡಬೇಕು. ಅಭಿ ಇಸ್ಕಿ ಅವಶ್ಯಕತಾ ಹೈ. ವೃದ್ಧಿ ಆಗ್ತಾ ಉಂಟು ಪರಿವಾರ, ಆದ್ರೆ ಪರಿವಾರ ಏನಾಗ್ಬೇಕು, ಶಕ್ತಿಶಾಲಿ ಆಗ್ಬೇಕು. ಬಾಬಾ ಅಂತಾರೆ, ಸೇವಾ ತೋ ಸಬ್ ಕರ್ ರಹೇ ಹಿ, ಕರ್ನೆ ಕೆ ಬಿನಾ ರಹ ನಹೀ ಸಕ್ತೆ. ಸೇವಾ ಅಂತ ಎಲ್ಲರೂ ಮಾಡ್ತಾ ಇದ್ದೀರಿ, ಸೇವೆ ಇಲ್ಲದಂತೂ ನಾವಿರಂಗಿಲ್ಲ. ಲೇಕಿನ್ ಸೇವಾ ಮೇ ಶಕ್ತಿ ಸ್ವರೂಪ ಕೆ ವೈಬ್ರೇಷನ್ ಆತ್ಮಾವೋಂ ಕೋ ಅನುಭವ ಹೋ. ಸೇವೆಯಲ್ಲಿ ಸಹಿತ ಶಕ್ತಿ ಸ್ವರೂಪದ ವೈಬ್ರೇಷನ್ ಏನಿದೆ ಅದು ಆತ್ಮಗಳಿಗೆ ಅನುಭವ ಆಗಬೇಕು. ಅಂದ್ರೆ ಏನರ್ಥ, ಶಕ್ತಿಶಾಲಿ ಸೇವಾ. ಸಾಧಾರಣ ಸೇವಾ तो आजकल की दुनिया में बहुत करते हैं. ಸಾಧಾರಣ ರೂಪದ ಸೇವೆ ಈಗಿನ ಕಾಲದಲ್ಲಿ ಎಲ್ಲರೂ ಮಾಡ್ತಾರೆ. ಲೇಕಿನ್ ಆಪಕಿ ವಿಶೇಷತಾ ಕ್ಯಾ ಹೈ, शक्तिशाली सेवा. ब्राह्मण आत्माओं को भी शक्ति की पालना आवश्यकता है. ಬಾಬನ ಮಕ್ಕಳಿಗೆ ಆಲ್ರೆಡಿ ಬಾಬನ ಮಕ್ಕಳೇನಿದ್ದೀರಿ ಅವರನ್ನ ಶಕ್ತಿಶಾಲಿ ಮಾಡುವ ಅವಶ್ಯಕತೆ ಇದೆ, ಪವರ್ಫುಲ್ ಮಾಡಬೇಕು. ಅಚ್ಚಾ, ಬಾಪ್ ದಾದಾಕ್ಕೆ ಸಾಮನೆ, ಬಾಬರವರ ಸಮ್ಮುಖದಲ್ಲಿ ಯಾರ್ಯಾರಿದ್ದಾರೆ? देश विदेश सब तरफ के बच्चे दूर होते हुए भी सामने ही. ದೇಶ ವಿದೇಶದ ದೂರ ದೂರದಲ್ಲಿರುವಂತ ಎಲ್ಲರೂ, ಎಷ್ಟು ದೂರದಲ್ಲಿದ್ದರೂ ಸಹಿತ ಎಲ್ಲ ಮಕ್ಕಳು ನನ್ನ ಸಮ್ಮುಖದಲ್ಲಿದ್ದಾರೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ಬಾಪ್ ದಾದಾ जानते ही सभी एक ही शब्द बोलते हैं ना, हमारी भी याद देना, हमारी भी याद देना. ದೂರ 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 ಅಂತಾರೆ, ನಮ್ದು ಸಹಿತ ಬಾಬನಿಗೆ ನೆನಪು ಕೊಡ್ರಿ. ಕೆಲವರಲ್ಲೇ ಇಲ್ಲೇ ಬಿಟ್ಟು ಹೋಗ್ತೀವಾ, ನಾವಷ್ಟೇ ಹೋಗ್ತೀವಿ. ಅವಾಗ ಅವ್ರು ಏನಂತಾರೆ, ನಮಗೂ ನಮ್ಮ ನೆನಪನ್ನ ಬಾಬನಿಗೆ ಕೊಡಿ, ಯಾದ್ ಪ್ಯಾರ್ ಕೊಡಿ, ನಮ್ದು ಸಹ. ಬಾಪ್ ದಾದಕ್ಕೆ ಪಾಸ್ ಸಭಿಕಿ ಯಾದ ಪਹੁಂಚಿತಿ. ಸರಿ, ನೀವು ಹೇಳಿ, ಎಲ್ಲರ ನೆನಪು ಪ್ರೀತಿ ನನಗೆ ತಲುಪ್ತದೆ. ಚಾಹೆ ಪತ್ರ ದ್ವಾರ, चाहे मुख द्वारा, चाहे कार्ड द्वारा, चाहे आजकल ईमेल द्वारा भेजते हैं. ಎಲ್ಲರೂ ಬಾಬನಿಗೆ ನೆನಪು ಪ್ರೀತಿಯನ್ನು ಯಾವುದರ ಮೂಲಕ, ಒಂದ ಮಾತಿನಿಂದ ಯಾರ ಮೂಲಕ ಆದ್ರೆ ಹೇಳಿ ಕಳಿಸ್ತಾರೆ, ಇಲ್ಲಾಂದ್ರೆ ಕಾರ್ಡ್ ಮೂಲಕ. ಈಗಿನ ಕಾಲದಲ್ಲಿ ಇಮೇಲ್ ಮೂಲಕ. साइंस के साधन तो बहुत हो गए. बाप दादा के पास साधनों से भी याद पहुंचती है. ನೀವು ಸಾಧನಗಳ ಮೂಲಕ ಅಲ್ಲಿನ ಬಾಬನಿಗೆ ಯಾವ್ದು ಪ್ಯಾರ ಕಳಿಸಿದ್ರು ಏನಾಗ್ತದೆ, ಸಾಧನಗಳ ಮೂಲಕನೂ ಸಹಿತ ನನಗೆ ನೆನಪು ತಲುಪ್ತದೆ. ಅವರು ಯಾವುದು ಬಾಬನ ನಂಬರ್, ಯಾವುದು ವಾಟ್ಸಪ್ ನಂಬರ್, ಯಾವುದು ಬಾಬಂದು? ಹೆಂಗೆ ಸೆಂಡ್ ಮಾಡ್ತೀರಿ ಬಾಬನಿಗೆ? ಹೆಂಗ್ ಸೆಂಡ್ ಮಾಡ್ತೀರಿ? ಆತ್ಮ ಜೀರೋ ಆಗ್ರಿ, ಜೀರೋ ತಂದೆಯನ್ನ ಪ್ರೀತಿಯಿಂದ ನೆನಪು ಮಾಡಿ, ऑटोमेटिकली बाबनिಗೆ ಏನಾಗ್ತದೆ, ತಲುಪ್ತದೆ. तो और दिल की आवाज से भी याद पहुंचती है. दिल की आवाज से सबसे जल्दी दिल का आवाज पहुंचता है. ಹೃದಯ ತುಂಬಿ ಏನು ಬಾಬನನ್ನ ನೆನಪು ಮಾಡ್ತೀವೋ, ಹೃದಯ ತುಂಬಿ ಬಾಬನಿಗೆ ಏನು ಪ್ರೀತಿ ಮಾಡ್ತೀವೋ ಅದು ಎಲ್ಲಕ್ಕಿಂತ ಫಾಸ್ಟ್ ಆಗಿ ಬಾಬನಿಗೆ ತಲುಪ್ತದೆ. तो आज के दिन जिन्हों भी दिल से भिन्न भिन्न साधनों से याद प्यार भेजा है, उन सभी को बाप दादा याद प्यार दे रहे हैं.
ಭಿನ್ನ ಭಿನ್ನ ಸಾಧನಗಳ ಮೂಲಕ ನೆನಪು ಪ್ರೀತಿಯನ್ನ ಕೊಟ್ಟಿದ್ದೀರಿ. ಹೃದಯ ತುಂಬಿ ನೆನಪು ಪ್ರೀತಿಯನ್ನ ಕೊಟ್ಟಿದ್ದೀರಿ. ನೀವು ಯಾವ ರೂಪದಲ್ಲಿ ಕೊಟ್ಟರು ಆ ಯಾದ್ ಪ್ಯಾರ್ ನನಗೆ ಬಂದು ತಲುಪಿದೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ಬಚ್ಚೋನೆ ಏಕ ಬಾರಿ ಯಾದ್ ದಿ, ನೀವೆಲ್ಲ ಒಂದು ಬಾರಿ ನನ್ನನ್ನ ನೆನಪು ಮಾಡಬಹುದು. ಬಾಪ್ ಪದಂ ಗುಣ ರಿಟರ್ನ್ ಮೇ ಯಾದ್ ಪ್ಯಾರ್ ದೇ ರಹೆ. ನೀವು ಒಂದು ಬಾರಿ ಬಾಬಾ ಅಂತ ನೆನಪು ಮಾಡಿದ್ರೆ ಪದುಮ ಪಟ್ಟಿನಷ್ಟು ನೆನಪು ಪ್ರೀತಿಯನ್ನ ಬಾಬಾ ನಾವು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಅಚ್ಚಾ, ಬಾಬರವರ ಮಹಾವಾಕ್ಯ ಹೆಂಗೆ ಹಂತ ಹಂತವಾಗಿ ಎಲ್ಲರನ್ನೂ ಒಗ್ಗೂಡಿಸಿ ಬಿಡ್ತಾರೆ. ಬಾಬಂದು ಕಣ್ಣು ಎಷ್ಟು ದೊಡ್ಡದಿರ್ಬೋದು. 148 ರಾಷ್ಟ್ರದಲ್ಲಿರುವ ಬಾಬನ ಮಕ್ಕಳು ಬಾಬನಿಗೆ ಕಾಣ್ತಾ ಇರ್ತಾರೆ. ಎಲ್ಲರ ನೆನಪು ಪ್ರೀತಿ ಬಾಬನಿಗೆ ತಲುಪ್ತಾ ಇದೆ. ಅಚ್ಚ, 4 ಕಡೆಯ ಹೃದಯದಿಂದ ಸಮೀಪ ಇರುವ ಸಮರ್ಥಾತ್ಮಗಳಿಗೆ ಸದಾ ಸಮಯಕ್ಕೆ ತಕ್ಕಂತೆ ಪ್ರತಿ ಶಕ್ತಿಯನ್ನು ಸ್ವರೂಪದಲ್ಲಿ ತಂದು ಪ್ರತ್ಯಕ್ಷಗೊಳಿಸುವ ಶ್ರೇಷ್ಠಾತ್ಮಗಳಿಗೆ ಸದಾ ಶಕ್ತಿಗಳ ಮೂಲಕ ಆತ್ಮಗಳಿಗೆ ಪಾಲನೆ ಕೊಡಲು ನಿಮಿತ್ತಾಗಿರುವ ಬಾಬರವರ ಸಹಯೋಗಿ ಆತ್ಮಗಳಿಗೆ ಸದಾ ಪ್ರತಿಯೊಬ್ಬರಿಗೂ ಹಿಮ್ಮತ್ ಉಮಂಗುತ್ಸಾಹವನ್ನ ಕೊಡುವ ಹಾರುವ ಕಲೆಯ ಆತ್ಮಗಳಿಗೆ ಸದಾ ಸಮಸ್ಯೆಯನ್ನು ಸಮಾಧಾನಕ್ಕೆ ಪರಿವರ್ತನೆ ಮಾಡುವ ವಿಶ್ವ ಪರಿವರ್ತಕ ಆತ್ಮಗಳಿಗೆ ಸ್ಮೃತಿ ಸ್ವರೂಪ ಸಮರ್ಥ ಸ್ವರೂಪ ಆತ್ಮಗಳಿಗೆ ಬಾಪ್ತಾದರವರ ಪದುಮ ಪಟ್ಟಿನಷ್ಟು ನೆನಪು ಪ್ರೀತಿ ಮತ್ತು ನಮಸ್ತೆ. अच्छा, आज खास ये संगम भवन है ना, संगम भवन वाले आए ही, उनकी भी सेवा कम नहीं है. ಅಷ್ಟೊತ್ತಿಗೆ ದೇಶ ವಿದೇಶದವರೆಲ್ಲರನ್ನ ಮಾತಾಡಿಸಿ ಆಯ್ತು. ಬಾಬನ ಮುಂದೆ ಸಂಗಮ ಭವನದವರು ಬಂದು ಕುಂತಾರ. ಅಬು ರೋಡ್ನಲ್ಲಿ ಒಂದು ಬಾಬನ್ ಮನೆ ಇದೆಲ್ಲ, ಅದು ಸಂಗಮ ಭವನ. ಅವ್ರೇನ್ ಮಾಡ್ತಾರೆ ಹೇಳಿ? ಅಬು ರೋಡ್ನಲ್ಲಿ ಬಾಬನ್ ಮನೆ ಇದ್ದಲ್ಲಿ ಅವ್ರದ್ದು ಮೇನ್ ಕೆಲಸ ಏನು? ಅಬು ರೋಡ್ನಲ್ಲಿ ನೀವು ನೋಡಿದಿರೋ ಇಲ್ಲೋ ಒಂದು ಸಂಗಮ ಭವನ ಅಂತ ಇದೆ. आज खास उनकी याद बाप दादा को मिली थी. ಅವರು ಸಂಗಮ ಭವನದ ಏನು ಅಲ್ಲಿ ಸಮರ್ಪಿತರು ಎಲ್ಲರೂ ಏನಿದ್ದಾರೆ ಅವರದ್ದು ಪರ್ಟಿಕ್ಯುಲರ್ ಆಗಿ ಬಾಬನಿಗೆ ನೆನಪು ಪ್ರೀತಿ ತಲುಪಿದೆ. ರಿಸೀವ್ ಕರ್ನೆ ಕಿ ಸೇವಾ ಬಿ ಕಮ್ ನಹಿ ಹೈ. ರಿಸೀವ್ ಮಾಡುವಂತ ಸೇವೆನೂ ಏನು ಕಡಿಮೆ ಅಲ್ಲ. ಏನದು? ರಿಸೀವ್ ಕರ್ನೆ ಕಿ ಬಿ ಸೇವಾ ಬಿ ಕಮ್ ನಹಿ ಹೈ. ಏನ್ ಮಾಡ್ತಾರೆ ಸಂಗಮ ಭವನದವರು? ರೈಲ್ವೆ ಸ್ಟೇಷನ್ ನಲ್ಲಿ ಬಂದವರಿಗೆಲ್ಲ ಏನ್ ಮಾಡ್ತಾರೆ? ಬನ್ನಿ 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 ಅಂತ ರಿಸೀವ್ ಮಾಡ್ತಾರೆ. ನೀವು ನೋಡಿ, ಪ್ಲಾಟ್ಫಾರ್ಮ್ ಅಲ್ಲಿ ಯಾವಾಗ್ಲೂ ಬಾಬನ ಮಕ್ಕಳೇ ಇರ್ತಾರೆ. ಎಲ್ಲಿ ನಾವು ಮಧುಬನಕ್ಕೆ ಹೋದಾಗ ಬನ್ನಿ ಅಂತ ವೆಲ್ಕಮ್ ಅಂತಾರೆ, ಇಲ್ಲಿ ಬಸ್ ಹತ್ತಿರಿ ಅಂತಾರೆ. ಆಮೇಲೆ ಅಲ್ಲಿನೂ ಒಂದು ಕೌಂಟರ್ ಇದೆ. ಅಕೌಂಟ್ ನಮ್ಗೆ ಏನಾದ್ರು ಡೌಟ್ ಇದ್ರೆ ಅವ್ರ ಹತ್ರ ಏನ್ ಮಾಡ್ಬೋದು, ಕೇಳ್ಬೋದು, ಮಾಡ್ಬೋದು. ಅದನ್ನ ಬಾಬಾ ಹೇಳ್ತಾರೆ, ರಿಸೀವ್ ಕರ್ನೆ ಕಿ ಸೇವಾ ಬಿ ಕಮ್ ನಹಿ ಹೈ. वैसे तो जो भी शांतिवन की सेवादारी है उन सबकी सेवा एक दो से आगे ही अच्छी है. ಶಾಂತಿವನದಲ್ಲಿ ಎಲ್ಲರೂ ಸೇವೆ ಮಾಡುವಂಥದ್ದು ಒಬ್ರಿಗಿಂತ ಒಬ್ರು ಬಹಳ ಚೆನ್ನಾಗಿದೆ. ಸಂಗಮ ಭವನದಲ್ಲಿರುವಂತ ನಿವಾಸಿಗಳು ಅವ್ರೇನ್ ಸೇವೆ ಮಾಡ್ತಾರೋ ಮಧುಬನಕ್ಕೆ ಬರೋರ್ನೆಲ್ಲ ಏನ್ ಮಾಡ್ತಾರೋ ಅವರು ರಿಸೀವ್ ಮಾಡುವಂತ ಸೇವೆ ಅಚ್ಚಿ ಹೈ. ಜಾಗನಾ ಬಿ ಪಡ್ತಾ, ಯಾಕೆಂದ್ರೆ ಕೆಲವೊಮ್ಮೆ ರಾತ್ರಿ ಟ್ರೈನ್ ಬರ್ತದೆ, ಜಾಗನಾ ಬಿ ಪಡ್ತಾ, ಚಲ್ನಾ ಬಿ ಪಡ್ತಾ, ದೌಡ್ನಾ ಬಿ ಪಡ್ತಾ. ಕೆಲವೊಮ್ಮೆ ಟ್ರೈನ್ ನಿಲ್ಲಿಸ್ಬೇಕಾಗ್ತದೆ. ಈಗ ನಾವು ಕೆಲವೊಮ್ಮೆ ಏನ್ ಮಾಡ್ತೀವಿ, ಅವರಿಗೆ ಮೊದಲೇ ಹೇಳಿರ್ತೀವಿ, ಅಣ್ಣೋರೇ ನಮ್ದು ಇಷ್ಟು ಜನ ಏನಿದ್ದಾರೆ, ಈಗ ಟ್ರೈನ್ ಹತ್ತಬೇಕು, ಟ್ರೈನ್ ನಿಲ್ಲುದು 3 ನಿಮಿಷ, ನೀವೊಂದು 10 ನಿಮಿಷ ನಿಲ್ಲಿಸ್ಬೇಕನ್ನೋರೆ ಅಂದ್ಬಿಟ್ರೆ ಅವ್ರೇನ್ ಮಾಡ್ತಾರೆ, ಓಡಿ ಹೋಗಿ ಅಲ್ಲಿ ಗಾರ್ಡಿಗೆಲ್ಲ ಹೇಳಿ ಟ್ರೈನ್ ನಿಲ್ಲಿಸ್ತಾರೆ. ನಮ್ಮೆಲ್ಲರೂ ಹತ್ತಿದ್ಮೇಲೆ ಟ್ರೈನ್ ಬಿಡ್ತಾರೆ. ಈ ರೀತಿ ಎಲ್ಲ ಹೆಲ್ಪ್ ಮಾಡ್ತಾರೆ ಅವರು, ಬರೋವರಿಗೆ ಹೋಗೋವರಿಗೆ. ಬಾಗದೌಡು ಕೆಲಸ ಇರ್ತದೆ ಅವರಿಗೆ, ಚಲ್ನಾ ಬಿ ಪಡ್ತಾ, ದೌಡ್ನಾ ಬಿ ಪಡ್ತಾ, ರಾತ್ರಿ ಎಲ್ಲ ನಿದ್ರೆನೂ ಕೆಲವೊಮ್ಮೆ ಬಿಡಬೇಕಾಗ್ತದೆ. ಸಂತುಷ್ಟ ಕರ್ನಾ ಬಿ ಪಡ್ತಾ ಹೇನಾ, ಮುಬಾರಕ್ ಹೋ. ನೋಡಿ, ಅವರು ಮಾಡುವಂತ ಸೇವೆಗೆ ಬಾಬಾ ಏನ್ ಕೊಡ್ತಾರೆ? ಶುಭಾಶಯ. ಪಾಂಡವ ಭವನ ವಾಲೆ
मधुबन की 4 भुजाओं वाले सभी को मुबारक हो, ಮುಬಾರಕ್ ಹೋ, ಮುಬಾರಕ್ ಹೋ. ಪಾಂಡವ ಭವನದಲ್ಲಿದ್ದವರಿಗೂ ಶುಭಾಶಯ ಕೊಡ್ತಾರೆ ಬಾಬಾ. ಮಧುಬನ್ ಕೆ 4 ಭುಜಾओं वाले ಅಂತಾರ ಬಾಬಾ. ಯಾರ್ಯಾರಿಗೆ ಹೇಳ್ತಾರ? ಪಾಂಡವ ಭವನದಲ್ಲಿದ್ದಾರೆ, ನಂತರ ಮ್ಯೂಸಿಯಂ ಅಲ್ಲಿದ್ದಾರೆ, ಆಮೇಲೆ ಜ್ಞಾನ ಸರೋವರದಲ್ಲಿದ್ದಾರೆ, ಆಮೇಲೆ ಶಾಂತಿವನದಲ್ಲಿದ್ದಾರೆ. 4 ಭುಜಾओं वाले, 4 ಭುಜಾओं वाले ಅಂತಾರೆ. ಬಾಬಂದು ಎಲ್ಲೆಲ್ಲಿ ಬಾಬನ ಮಕ್ಕಳಿದ್ದಾರೆ ಎಲ್ಲರಿಗೂ ಸಹಿತ ಮಧುಬನ್ ನಿವಾಸಿಗಳಿಗೆ ಮುಬಾರಕ್ 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 ಅಂತ ಹೇಳಿ ಬಾಬಾ ಶುಭಾಶಯ ಕೊಡ್ತಿದ್ದಾರೆ. ಡಬಲ್ ಫಾರಿನರ್ಸ್ ದೇಖ್ ರಹೆ ಹಿ, ಹಮ್ಕೋ ಬಾಪ್ ದಾದಾ ನೆ ನಹಿ ಕಹಾ. ಅಷ್ಟೊತ್ತಿಗೆ ವಿದೇಶಿಯರು ಹಂಗೆ ನೋಡ್ತಾ ಇದ್ದಾರೆ. ಬಾಬಾ ಸಂಗಮ್ ಬಂದವ್ರಿಗೆ ಮಾತಾಡ್ಸಿದ್ರು, ಮಧುಬನ್ ನಿವಾಸಿಗಳಿಗೆ ಮಾತಾಡ್ಸಿದ್ರು, ನಮ್ಗೆ ಸ್ಪೆಷಲ್ ಮಾತಾಡ್ಸೇ ಇಲ್ಲಲ್ಲ ಅಂತ ವಿದೇಶಿಯರು ನೋಡ್ತಾ ಇದ್ದಾರೆ. डबल विद फॉरेनर्स से सभी बाप दादा सहित दादियों का सभी ब्राह्मणों का डबल त्रिबल प्यार है. ಬಾಬಾ ಹೇಳ್ತಿದ್ದಾರೆ, ಯಾರು ವಿದೇಶಿಯರಿದ್ದೀರಿ ನಿಮಗೆ ಎಲ್ಲ ಬಾಪ್ತಾದರವರ ಕಡೆಯಿಂದ, ಎಲ್ಲ ದಾದಿಯರ ಕಡೆಯಿಂದ, ಸರ್ವ ಬ್ರಾಹ್ಮಣ ಪರಿವಾರದ ಕಡೆಯಿಂದ ನಿಮ್ಗೆ ಡಬಲ್ ತ್ರಿಬಲ್ ಏನ್ ಕೊಡ್ತಿದ್ದೀನಿ? ಪ್ರೀತಿ ಕೊಡ್ತಿದ್ದೀನಿ. ಯಾಕೆ? ಬಾಪ್ತಾದ ಸದೈವ ವಿಶೇಷತಾ ಸುನಾತೆ ಹಿ. ಬಾಬಾ ಯಾವಾಗಲೂ ಮಕ್ಕಳ ವಿಶೇಷತೆಯನ್ನ ತಿಳಿಸ್ತಾರೆ. कि कई प्रकार के कल्चर की दीवारों को तोड़कर ब्राह्मण जीवन में पहुंच गए. ಹೇಳಿ, ವಿದೇಶಿಯರ ವಿಶೇಷತೆ ಏನು? ಅನೇಕ ಪ್ರಕಾರದ ಕಲ್ಚರ್ ಅನ್ನುವಂತಹ ಗೋಡೆ. ಯಾಕಂದ್ರೆ ವಿದೇಶಿಯರ ಸಂಸ್ಕೃತಿಯೇ ಬೇರೆ ಅಲ್ವಾ? ಅದನ್ನೆಲ್ಲ ಆ ಗೋಡೆಯನ್ನ ತೊರೆದು ಬ್ರಾಹ್ಮಣ ಜೀವನವನ್ನ ಸ್ವೀಕಾರ ಮಾಡಿದರಲ್ಲ. ಬಾಬನ ಮಕ್ಕಳು, ಭಾರತವಾಸಿಗಳು ಬಾಬನ ಮಕ್ಕಳಾಗೋದು ದೊಡ್ಡ ಮಾತಲ್ಲ. ನಮ್ಗೆ ಈಗಲೇ ಗೊತ್ತಿದೆ ದೇವರು, ಧರ್ಮ, ಪಾಪ, ಪುಣ್ಯ ಎಲ್ಲ ನಾಲೆಜ್. ಇನ್ನು ಪರಂಧಾಮ ಅಂತ ಹೆಸರು ಬಾಬನ ಮಕ್ಕಳಾದ್ಮೇಲೆ ಕೇಳಿದ್ದ ನಾವು? ಮೊದಲೇ ಕೇಳಿವಿ ಅಲ್ವಾ? ಪೇಪರ್ನಲ್ಲೆಲ್ಲ ಬರ್ತದಲ್ಲ, ಪರಂಧಾಮವನ್ನೆಯ್ದಿದರು ಅಂತ. ಮೊದಲೇ ಕೇಳಿವಿ ಶಬ್ದವನ್ನ. ಸ್ವರ್ಗ ಅನ್ನುವಂಥ ಶಬ್ದ ಮೊದಲೇ ಕೇಳಿದೀವಿ. ಆಮೇಲೆ ಪರಮಾತ್ಮ, ಶಿವ ನಮ್ಗೆ ಗೊತ್ತು. ಬಾಬನ ಮಕ್ಕಳಾದ್ಮೇಲೆ ನಾವೇನು ಕಲ್ತದಲ್ಲ, ನಮ್ಮ ಸಂಸ್ಕೃತಿ ಅವೆಲ್ಲ ಇದೆ. ಆದ್ರೆ ವಿದೇಶಿ ಸಂಸ್ಕೃತಿಯಲ್ಲಿ ಏನ್ ಗಂಧಗಳೇ ಇಲ್ಲ. ಅವ್ರು ತಮ್ಮ ಸಂಸ್ಕೃತಿಯ ಗೋಡೆಯನ್ನ ತೊರೆದು ಬ್ರಾಹ್ಮಣ ಜೀವನ ಸ್ವೀಕಾರ ಮಾಡಿದಿರಲ್ಲ. ಬ್ರಾಹ್ಮಣ್ ಕಲ್ಚರ್ ವಾಲೆ ಬನ್ ಗಯೇ, ಲಗ್ತಾ ಹಿ ನಹಿ ಹೈ ಕಿ ಯೇ ಕೊಯ್ ದೂಸರೆ ದೇಶ್ ಕೆ ಹಿ. ಅಯ್ಯೋ, ನಿಮ್ಮನ್ನ ಕಂಡ್ರೆ ನೀವು ಬೇರೆ ದೇಶದವರಂತ ನನಗೆ ಅನಿಸ್ತಲೇ ಇಲ್ಲ. ಯಾರಂತಿದ್ದಾರೆ? ಬಾಬಾ. ತೋ ಅಪ್ಪನೇ ಭಾರತಕ್ಕೆ ಹಿ, ಓಹೋ ಇವರು ಸಹ ನಮ್ಮ ಭಾರತದವರು, ಅವರು ಸದಾ रहेंगे. इसलिए डबल विदेशियों को भी बहुत बहुत अरब करब बार मुबारक हो. ಆದ್ರಿಂದ ಎಲ್ಲ ವಿದೇಶಿಯರಿಗೂ ಸಹಿತ ಬಾಬಾ ಬಹಳಷ್ಟು ಬಹಳಷ್ಟು ಅರಬ್ ಕರಬಿನಷ್ಟು ಶುಭಾಶಯವನ್ನ ಕೊಡ್ತಾ ಇದ್ದಾರೆ. ಬಹುತ್ ಅಚ್ಚ ವರದಾನ ಇವತ್ತಿದ್ದು. ದೇಹ ಬಾನ್ಸೆ ನ್ಯಾರೆ, ದೇಹ ಬಾನ್ಸೆ ನ್ಯಾರೆ ಬನ್ परमात्मा प्यार का अनुभव करने वाले ಕಮಲ ಆಸನಧಾರಿ ಭವ. ದೇಹ ಭಾವನೆಯಿಂದ ನ್ಯಾರ ಇದ್ದು ಪರಮಾತ್ಮನ ಪ್ರೀತಿಯ ಅನುಭವ ಮಾಡುವ ಕಮಲ ಆಸನಧಾರಿ ಆಗಿರಿ. ದೇಹ ಪ್ರಜ್ಞೆಯಿಂದ ನ್ಯಾರ, ಪರಮಾತ್ಮನಿಗೆ ಪ್ಯಾರ, ಈ ಅನುಭವ ಮಾಡುವ ಕಮಲ ಆಸನಧಾರಿ ಆಗಿರಿ. ಕಮಲಾಸನ್ ಬ್ರಾಹ್ಮಣ ಆತ್ಮವಂಕೆ ಶ್ರೇಷ್ಠ ಸ್ಥಿತಿ ಕಿ ನಿಶಾನಿ ಹೈ ಅಲ್ವಾ? ಯಾರ್ಯಾರು ಕಮಲದಲ್ಲಿ ಕೂತ್ಕೊಂಡಾರೆ? ಯಾರ್ಯಾರು ಕಮಲದಲ್ಲಿ ಕೂತ್ಕೊಂಡಿದ್ದಾರೆ? ಲಕ್ಷ್ಮಿ ಕಮಲದಲ್ಲಿ ಕೂತ್ಕೊಂಡಿರ್ತಾಳೆ. ಇದು ಶ್ರೇಷ್ಠ ಸ್ಥಿತಿಯ ಲಕ್ಷಣ. ನಾವೊಂದು ಕಮಲ ಹೂ ತರ್ತೀವಿ, ನೋಡ ಅದ್ರ ಮೇಲೆ ಕೂತ್ಕೊಳ್ಳಿ, ಏನಾಗ್ತದೆ? ಹೂ. ಯಾರು ಕಮಲದ ಮೇಲೆ ಕೂತ್ಕೊಳ್ಳಂಗಿಲ್ಲ. ಆದರೆ ಶ್ರೇಷ್ಠ ಸ್ಥಿತಿಯ ಲಕ್ಷಣ. ಐಸಿ ಕಮಲಾಸಂಧಾರಿ ಆತ್ಮಾಯಿ
ದೇಹ ಬಾನ್ ಸೆ ಸ್ವತಃ ನ್ಯಾರಿ ರಹತಿ ಹೈ. ಕಮಲಾಸನಧಾರಿಗಳಂದ್ರೆ ಬಾಡಿ ಕಾನ್ಶಿಯಸ್ನಿಂದ ಫುಲ್ ನ್ಯಾರ. ಉನ್ಹೇ ಶರೀರ್ ಕಾ ಬಾನ್ ಅಪ್ನಿ ತರಫ್ ಆಕರ್ಷಿತ ನಹಿ ಕರ್ತಾ. ಅವರಿಗೆ ದೇಹದ ಪ್ರಜ್ಞೆ ತನ್ನ ಕಡೆಗೆ ಆಕರ್ಷಣೆ ಮಾಡಂಗಿಲ್ಲ. ದೇಹದ ಪ್ರಜ್ಞೆನೇ ಇಲ್ಲ, ಬಾಡಿ ಕಾನ್ಶಿಯಸ್ಸೇ ಇಲ್ಲ. ಜೈಸೆ ಬ್ರಹ್ಮ ಬಾಪು ಕೋ ಚಲ್ತೆ ಫಿರ್ತೆ ಫರಿಷ್ಠಾ ರೂಪ ದೇವತಾ ರೂಪ ಸದಾ ಸ್ಮೃತಿ ಮೇ ರಹ. ಬ್ರಹ್ಮ ಬಾಬಾ ನಡೆಯುವಾಗ ತಿರುಗುವಾಗ ದೇವತಾ ರೂಪ ಫರಿಷ್ಠಾ ರೂಪ ಸದಾ ಅವರಿಗೆ ಸ್ಮೃತಿಯಲ್ಲಿರ್ತಿತ್ತು. ಐಸೆ ನ್ಯಾಚುರಲ್ ದೇಹಿ ಅಭಿಮಾನಿ ಸ್ಥಿತಿ ಸದಾ ರಹೆ. ಬ್ರಹ್ಮ ಬಾಬಾ ಹೆಂಗಿದ್ರು ಹಂಗೆ ನಮಗೂ ಸಹಿತ ನ್ಯಾಚುರಲ್ ಆಗಿ ಸಹಜವಾಗಿ ಆತ್ಮಾಭಿಮಾನಿ ಸ್ಥಿತಿ ಇರಬೇಕು. ದೇಹದ ಕಾನ್ಶಿಯಸ್ಸೇ ಇರಬಾರ್ದು, ಆತ್ಮಾಭಿಮಾನಿ ಸ್ಥಿತಿ. ಇಸ್ಕೋ ದೇಹಾಭಿಮಾನ್ ಸೆ ನ್ಯಾರೆ. ಐಸೆ ದೇಹಭಾನ್ ಸೆ ನ್ಯಾರೆ ರಹನೆ ವಾಲೆ ಹಿ ಪರಮಾತ್ಮ ಪ್ಯಾರೆ ಬನ್ ಜಾತಿ. ನ್ಯಾರ ಇದ್ದವರೇ ಪ್ಯಾರ ಆಗ್ತಾರೆ. ಯಾವುದರಿಂದ ನ್ಯಾರ? ದೇಹಭಾನ್ ಸೆ ನ್ಯಾರ ಇದ್ದವರೇ ಪರಮಾತ್ಮನಿಗೆ ಪ್ಯಾರ ಆಗ್ತಾರೆ. ಆದ್ರಿಂದ ಏನಾಯ್ತು ವರದಾನ? ದೇಹಭಾನ್ ಸೆ ನ್ಯಾರೆ ಬನ್ परमात्मा प्यार का अनुभव करने वाले कमला आसनधारी भव. ಇವತ್ತಿನ ಸ್ಲೋಗನ್ आपकी विशेषताएं व गुण प्रभु प्रसाद है. ನಮ್ಮ ಹತ್ರ ಇರುವಂತ ವಿಶೇಷತೆ ಅಥವಾ ಗುಣ ಅದು ಪ್ರಭು ಪ್ರಸಾದ. ಉನ್ಹೇ ಮೇರಾ ಮಾನ್ನ ಹಿ ದೇಹಾಭಿಮಾನ ಹೈ. ಅದನ್ನ ನಂದು, ನನ್ನ ವಿಶೇಷತೆ, ನಾನು ಬಹಳ ಗುಣವಂತ, ನಂದು ಅಂತ ತಿಳ್ಕೊಂಡ್ರೆ ಅದು ದೇಹಾಭಿಮಾನ. ಅದು ಯಾರು ಕೊಟ್ಟ ಪ್ರಸಾದ? ಬಾಬಾ ಕೊಟ್ಟ ಪ್ರಸಾದ. ಏನದು? ವಿಶೇಷತೆಗಳು, ಗುಣಗಳು. ಅಲ್ಲ, ಒಬ್ರೊಬ್ಬರ ಒಂದೊಂದು ಸ್ಪೆಷಾಲಿಟಿ ಇದೆ. ಆ ಸ್ಪೆಷಾಲಿಟಿ ಕೊಟ್ಟದ್ದು ಯಾರು? ಬಾಬಾ ಕೊಟ್ಟ ಪ್ರಭು ಪ್ರಸಾದ. ಕೆಲವ್ರದ್ದು ಒಳ್ಳೆ ಗುಣ ಇರ್ತದೆ. ನಾನು ಬಹಳ ಒಳ್ಳೆ ಗುಣವಂತ, ನನ್ನನ್ನು ಎಲ್ಲರೂ ಹೊಗಳ್ತಾರೆ, ಅದು ನಂದಲ್ವೇ ಅಲ್ಲ, ಅದು ಪ್ರಭು ಪ್ರಸಾದ ಅಂತ ಅನ್ನುವಂತಹ ಸಂಕಲ್ಪ ಇತ್ತಂದ್ರೆ ಮೇರಾ ಮಾನನ ದೇಹಾಭಿಮಾನ್. ಪ್ರಭು ಪ್ರಸಾದ್ ಅಂತ ತಿಳ್ಕೊಂಡ್ರೆ ಅದು ರಿಯಲ್. ಆದ್ರಿಂದ ಅನುಭವ ಮಾಡಬೇಕು. ಆಪಕಿ ವಿಶೇಷತಾಯೇ ವಾಗುಣ ಪ್ರಭು ಪ್ರಸಾದ ಹೇ. ಇವತ್ತಿನ ಸ್ವಮಾನ ನಾನು ಆತ್ಮ ಪವಿತ್ರ ದೇವಾತ್ಮ. ನಾನು ಪವಿತ್ರ ದೇವಾತ್ಮನಾಗಿದ್ದೇನೆ. ಅಚ್ಚಾ, ಓಂ ಶಾಂತಿ. ಬಾಬರವರಿಗೆ ಶುಕ್ರಿಯಾ ಹೇಳೋಣ. ಶುಕ್ರಿಯಾ ಬಾಬಾ, ಶುಕ್ರಿಯಾ, ಶುಕ್ರಿಯಾ ಬಾಬಾ, ಶುಕ್ರಿಯಾ.
ಸೂತ್ರಧಾರನು ಕೈಯಲ್ಲಿ ಸೂತ್ರವ ಹಿಡಿದಿರಲು, ಸೂತ್ರಧಾರನು ಕೈಯಲ್ಲಿ ಸೂತ್ರವ ಹಿಡಿದಿರಲು, ಇನ್ನು ಯಾರ ಭಯ? ನನ್ನ ಜೊತೆ ಬಾಬಾ ಇರಲು ನೀ ನಿಶ್ಚಿತವು, ನನ್ನ ವಿಜಯವು. ನನ್ನ ಜೊತೆ ಬಾಬಾ ಇರಲು ನೀ ನಿಶ್ಚಿತವು, ನನ್ನ ವಿಜಯವು. ಹೀಗೆ ಹೇಳಲಿ ಬಾಬಾ ನಿನಗೆ ನಾನು ನನ್ನ ಮನದ ಪ್ರೀತಿಯನು, ಪ್ರೀತಿಯನು. ಹೃದಯದಲ್ಲಿ ನಿನ್ನ ಪ್ರೀತಿಯ, ಹೃದಯದಲ್ಲಿ ನಿನ್ನ ಪ್ರೀತಿಯ ಬೆಳಗಿದೆ ನಾ ಅಮರ ಜ್ಯೋತಿಯ, ಬೆಳಗಿದೆ ನಾ ಅಮರ ಜ್ಯೋತಿಯ. ಉಪಕಾರದ ಮಳೆಯಾಗಿದೆ ದಿನ ರಾತ್ರಿಯು, ಉಪಕಾರದ ಮಳೆ ಆಗಿದೆ ದಿನ ರಾತ್ರಿಯು. ಎಂದಿಗೂ ಇದು ನಿಲ್ಲದು, ಈ ಮನ ನಿನ್ನ ಕರುಣೆಯ ಹಾಡುತ್ತಿದೆ ಮಹಿಮೆಯ ಗೀತೆಯ. ಈ ಮನ ನಿನ್ನ ಕರುಣೆಯ ಹಾಡುತ್ತಿದೆ ಮಹಿಮೆಯ ಗೀತೆಯ. ಹೀಗೆ ಹೇಳಲಿ ಬಾಬಾ ನಿನಗೆ ನಾನು ನನ್ನ ಮನದ ಪ್ರೀತಿಯನು. ಹೀಗೆ ಹೇಳಲಿ ಬಾಬಾ ನಿನಗೆ ನಾನು ನನ್ನ ಮನದ ಪ್ರೀತಿಯನು, ಪ್ರೀತಿಯನು. ಓಂ ಶಾಂತಿ, ಓಂ ಶಾಂತಿ.